ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಮಾಲಾ ಹಾಸನ್. ಈಗ ಹೆಡ್ಲೈನ್ಸ್. ಎವಿಕೆ ಕಾಲೇಜು ಆಡಳಿತ ಮಂಡಳಿ ಹಾಗೂ ಪೋಷಕರ ನಡುವಿನ ಗೊಂದಲಕ್ಕೆ ತಾತ್ಕಾಲಿಕ ಅಂತ್ಯ. ಶಿಕ್ಷಕರ ಬದಲಾವಣೆಗೆ ವಿರೋಧ ವ್ಯಕ್ತಪಡಿಸಿದ ಪೋಷಕರ ಒತ್ತಾಯಕ್ಕೆ ಮಣಿದ ಕಾಲೇಜು ಆಡಳಿತ ಮಂಡಳಿ. ಪ್ರಸ್ತುತ ಸೇವೆಯಲ್ಲಿರುವ ಶಿಕ್ಷಕರನ್ನೇ ಮುಂದುವರಿಸಲು ನಿರ್ಧಾರ. ಪ್ರಾಂಶುಪಾಲ ಚಂದ್ರಶೇಖರ್ ಇಂದ ಅಧಿಕೃತ ಸ್ಪಷ್ಟನೆ. ಜೆಡಿಎಸ್ ಕಾರ್ಯಕರ್ತರ ಅವಾಚ್ಯ ಭಾಷೆ ತೀವ್ರ ಖಂಡನೆ. ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ನಿಂದನೆಗೆ ಕಾಂಗ್ರೆಸ್ ಆಕ್ರೋಶ. ವೃತ್ತಿಯನ್ನ ಅವಹೇಳನ ಮಾಡುವುದು ಸಂಸ್ಕೃತಿಗೆ ತಕ್ಕದ್ದಲ್ಲ ಎಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಶಿಧರ್. ಹಾಸನ ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳಿಂದ ಜಿಲ್ಲಾಡಳಿತಕ್ಕೆ ಮನವಿ. ಪರೀಕ್ಷಾ ಪ್ರವೇಶ ಪತ್ರ ನೀಡದೆ ಪರೀಕ್ಷೆ ಬರೆಯಲು ತಡೆದ ಆರೋಪ. ಕಾಲೇಜು, ಬಿಎಸ್ಐ ಹಾಗೂ ಹುಬ್ಬಳ್ಳಿ ವಿಶ್ವವಿದ್ಯಾಲಯದ ವಿರುದ್ಧ ಬೇಜವಾಬ್ದಾರಿ ಆರೋಪ. ಜನವರಿ 20ರಿಂದ ಆರಂಭವಾಗುವ 7ನೇ ಸೆಮಿಸ್ಟರ್ ಪರೀಕ್ಷೆಗೆ ಅವಕಾಶ ಬೇಡಿಕೆ. ಇತ್ತೀಚೆಗೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ಅವಾಚ್ಯ ಶಬ್ದಗಳನ್ನು ಬಳಸಿ ಮಾತನಾಡಿರುವುದು ತೀವ್ರವಾಗಿ ಖಂಡನೀಯ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಶಿಧರ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಜ್ಜಿಗೆ ಮಾರುವ ವೃತ್ತಿಯನ್ನು ಅವಹೇಳನ ಮಾಡಿರುವುದು ಸರಿಯಲ್ಲ. ಪ್ರತಿಯೊಂದು ಕೆಲಸಕ್ಕೂ ತನ್ನದೇ ಆದ ಗೌರವ ಮತ್ತು ಅರ್ಥವಿರುತ್ತದೆ. ವೃತ್ತಿಯ ಆಧಾರದಲ್ಲಿ ವ್ಯಕ್ತಿಯನ್ನು ನಿಂದಿಸುವುದು ಸಂಸ್ಕೃತಿಗೆ ತಕ್ಕದ್ದಲ್ಲ ಎಂದರು. ಅರಸೀಕೆರೆ ಭಾಗದಲ್ಲಿ ನೀರಾವರಿ, ಕೃಷಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳು ವರ್ಷಗಳಿಂದ ಗಂಭೀರವಾಗಿವೆ. ಈ ಸಮಸ್ಯೆಗಳ ನಿವಾರಣೆಗೆ ಶಾಸಕ ಕೆಎಂ ಶಿವಲಿಂಗೇಗೌಡರು ಸುಮಾರು 20 ವರ್ಷಗಳ ಕಾಲ ನಿರಂತರ ಹೋರಾಟ ನಡೆಸಿದ್ದಾರೆ. ಅವರ ಪ್ರಯತ್ನದಿಂದ ಅರಸೀಕೆರೆ ತಾಲೂಕಿನ ಜನರಿಗೆ ನೀರು ಸಿಗುವಂತಾಗಿದೆ ಎಂದರು. ಶಾಸಕ ಶಿವಲಿಂಗೇಗೌಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವ ಮೊದಲು ಜೆಡಿಎಸ್ ಪಕ್ಷದಲ್ಲಿದ್ದಾಗಲೂ ಸಿದ್ದರಾಮಯ್ಯ ಅವರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಅವರೊಂದಿಗೆ ಹೋರಾಟ ನಡೆಸಿ ತಾಲೂಕಿನ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡ ಬಳಿಕವೂ ಜನಸೇವೆಗೆ ಇನ್ನಷ್ಟು ಬದ್ಧತೆಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಹಿರಿಯ ಮುಖಂಡರಾದ ಚೌಡಯ್ಯ, ಮೆಟ್ರೋ ಬಾಬು, ಶ್ರೀನಿವಾಸ್, ವೆಂಕಟೇಶ್, ಚಂದ್ರಶೇಖರ್, ಉಮೇಶ್ ಹಾಗೂ ವೆಂಕಟಮಣಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸ್ವತಂತ್ರ ಭಾರತ ಸಂವಿಧಾನದ ಅಡಿನಲ್ಲಿ ಅವತ್ತೇ ಅವಕಾಶ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾರು ಯಾವ ಭಾರತದಲ್ಲಿ ಕರ್ನಾಟಕದಲ್ಲಿ ವಿಧಾನಸಭೆಗೆ ಕರ್ನಾಟಕದ ಮತದಾರ ಯಾವ ಕ್ಷೇತ್ರದಲ್ಲಿ ಬೇಕಾದ್ರೂ ಹೋಗಿ ನಿಲ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ಅದು ಚುನಾವಣೆ ಇನ್ನೂ 2.5 ವರ್ಷ ಇದೆ. ಇವಾಗ ಬೇಕಾಗಿರೋದು ಅಭಿವೃದ್ಧಿ. ಅದನ್ನು ಶಿವಲಿಂಗೇಗೌಡರು ಮಾಡ್ತಾ ಇದ್ದಾರೆ. 2.5 ವರ್ಷ ಆದ್ಮೇಲೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ನಿಲ್ಬೋದು. ಅವತ್ತು ಜನ ತೀರ್ಮಾನ ಕೊಡ್ತಾರೆ. ಅಭಿವೃದ್ಧಿನ ಆಧರಿಸಿ ತೀರ್ಮಾನ ಕೊಡ್ತಾರೋ, ದೊಡ್ಡವರನ್ನ ಆಧರಿಸಿ ತೀರ್ಮಾನ ಕೊಡ್ತಾರೋ, ಅದು ಅವ್ರಿಗೆ ಬಿಟ್ಟಿದ್ದು. ಯಾವುದೇ ಆಗಲಿ, ಯಾರೇ ಆಗಲಿ, ಇವಾಗ ಅಭಿವೃದ್ಧಿ ಮಾಡಲಿಕ್ಕೆ ಬಿಡಬೇಕು. ರೂಪುಗೊಳ್ಳುತ್ತೆ. ಅದಕ್ಕೆ ಅವ್ರದ್ದೇ ಪಕ್ಷದ ನಾಯಕರು ವಿರೋಧ ಮಾಡ್ತಾರೆ, ನೀವು ಆ ಸಭೆಗೆ ಹೋಗಬೇಡಿ ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ, ಆದರೂ ಒಂದು ತಾಲೂಕಿನ ಹಿತದೃಷ್ಟಿಯಿಂದ ಆ ಸಭೆಗಳಿಗೂ ಹೋಗಿ ಎತ್ತಿನೊಳೆ ಒಂದು ಕಾರ್ಯಕ್ರಮದಲ್ಲಿ ಅದು ಕಾರ್ಯಗತ ಆಗುತ್ತೆ ಅಂತೇಳಿ ಅದನ್ನು ಹೆಚ್ಚಿನ ಮಹತ್ವ ವಹಿಸಿ ಅದಕ್ಕೆ ಭಾರಿ ಹೋರಾಟ ಮಾಡಿದರು. ಅದು ಈಗಿನ ಪರಿಸ್ಥಿತಿಲಿ ನಮ್ಮ ಉಪಮುಖ್ಯಮಂತ್ರಿಗಳು ಎಲ್ಲರಿಗೂ ಹೇಳಿದ್ದಾರೆ, ಸದ್ಯದಲ್ಲೇ ಅದು ಸಕಲೇಶ್ಪುರದಲ್ಲಿ ಒಂಚೂರು ಫಾರೆಸ್ಟ್ ಕ್ಲಿಯರೆನ್ಸ್ ಆದ ತಕ್ಷಣ ಎತ್ತಿನೊಳೆ ಕಾರ್ಯಗತ ಆಗುತ್ತೆ ಅಂತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಇವರ ಹೋರಾಟದ ಫಲದಿಂದ ಅರಸೀಕೆರೆಗೆ 33 ಕೆರೆಗಳಿಗೆ ನೀರು ತುಂಬಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಎತ್ತಿನೊಳೆ ಇದೊಂಚೂರು ಫಾರೆಸ್ಟ್ ಕ್ಲಿಯರೆನ್ಸ್ ಆಗಿ ಎತ್ತಿನೊಳೆ ನೀರು ಹರಿಯೋಕ್ಕೆ ಶುರು ಆದ ತಕ್ಷಣ ಅರಸೀಕೆರೆಗೂ ಒಂದು 33 ಕೆರೆಗೂ ನೀರು ಹರಿಯುತ್ತೆ. ಅದರಲ್ಲೇನು ಅನುಮಾನ ಇಲ್ಲ. ಅದಕ್ಕೂ ಇವ್ರದ್ದು ಒಂದು ಅವಿರತ ಹೋರಾಟ ಇದೆ. ಇದ್ರ ಜೊತೆಗೆ ಅವರ ಒಂದು ಕಾರ್ಯಸಾಧನೆಯನ್ನು ಹೇಳ್ತಾ ಇದ್ದೀನಿ. ಅರಸೀಕೆರೆ ತಾಲೂಕಿಗೂ ಸಹಿತ ಹಾಸ್ಪಿಟ್ಲ್ ಇರ್ಬೋದು, ಆಮೇಲೆ ಕೋವಿಡ್ ಸಮಯದಲ್ಲೂ ಅವರು ಹೋರಾಟ ಇರ್ಬೋದು, ಗ್ರಾಮೀಣ ಪ್ರದೇಶದ ರಸ್ತೆಗಳಿರ್ಬೋದು, ಇವೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡಬೇಕಾಗುತ್ತೆ. ನಮ್ಮ ಅಶೋಕ್ ಅಣ್ಣವರು, ಅವ್ರ ಟೀಮ್, ನಮ್ಮ ಬಾಣಾವರದ ಅಶೋಕ್ ಅವರು ಅವರ ಗರಡಿಲೇ ಬೆಳೆದವರು. ಶಿವಲಿಂಗೇಗೌಡರು ಗರಡಿಲೇ ಬೆಳೆದವರು. ಶಿವಲಿಂಗೇಗೌಡರೇ ಅವ್ರನ್ನ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನು ಮಾಡಿದರು. ಅವರ ರಾಜಕೀಯ ಮೊದಲನೇ ಪ್ರಥಮ ಗುರು ಶಿವಲಿಂಗೇಗೌಡರು. ಅವರ ಒಂದು ಗರಡಿಲೇ ಬೆಳೆದು ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾದರು.
ತದನಂತರ ಅವರು ಪಾರ್ಟಿ ಬಿಟ್ಟು ನಮ್ಮ ಪಾರ್ಟಿಗೆ ಬಂದರು. ಅವರು ಟಿಕೆಟಿಗೆ ಪ್ರಯತ್ನ ಮಾಡಿದರು, ಸಫಲವಾಗಿಲ್ಲ. ಆ ಟೈಮಲ್ಲಿ ನಮಗೆ ಸಿಕ್ತು, ನಮಗೂ ಎಲ್ಲ ಕೆಲಸ ಮಾಡಿದರು. ಅದಾದಮೇಲೆ ತಿರ್ಗಾ ನಾವೇನು ಮಾಡಿದ್ದು, ಸ್ವಲ್ಪ ನಮ್ಮದೇನೋ ರಿಪೋರ್ಟ್ ಇಲ್ಲ ಅಂತ ಹೇಳಿದರು. ಅಶೋಕ್ ಅಣ್ಣವ್ರಿಗೆ ಟಿಕೆಟ್ ಕೊಡಿ ಅಂತ ನಾವೆಲ್ಲ ಆವಾಗ ಶಿವಲಿಂಗೇಗೌಡರು ಇನ್ನೂ ಪಾರ್ಟಿಗೆ ಬಂದಿರಲಿಲ್ಲ, ನಾವೆಲ್ಲ ಒಕ್ಕೊರಲಿನಿಂದ ಹೇಳಿದ್ವು. ಮೇಲ್ಗಡೆ ಹೈಕಮಾಂಡು ಸರ್ವೆ ರಿಪೋರ್ಟ್ ಆಧರಿಸಿ ಅವರ ಪಕ್ಷದ ಮಾನದಂಡಗಳನ್ನ ಆಧರಿಸಿ ಶಿವಲಿಂಗೇಗೌಡರನ್ನ ತೀರ್ಮಾನ ಮಾಡಿತು. ಅವರೇನೋ ಅಸಮಾಧಾನಗೊಂಡು JDS ಪಕ್ಷಕ್ಕೆ ಹೋದರು. ಅದು ಅವರ ಸ್ವಂತ ಇಚ್ಛೆ, ಅದಕ್ಕೇನು ನಮ್ಮದು ತಕರಾರಿಲ್ಲ. JDS ಪಕ್ಷದಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿ ಅವರೇ ಅಭ್ಯರ್ಥಿ ಅಂತ ಹೋದರು. ಅದು ಆ ಪಕ್ಷದಲ್ಲಿ ಅವರಿಗೆ ಕಡೆ ಪಕ್ಷದಲ್ಲಿ ನಿರಾಕರಿಸಿದರು. ಯಾಕೆ ಆ ಪಕ್ಷದ ಇದು ನಾವು ಮಾತಾಡೋಕ್ಕೆ ಹೋಗಲ್ಲ, ಯಾಕೆ ನಿರಾಕರಿಸಿದ್ರು ಏನು ಮಾಡಿದರು ಅಂತ ಆ ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಇದರಲ್ಲಿ ನಮ್ಮದೇನು ಅಂದರೆ ಅವ್ರ ಹತ್ರನೇ ಎಲ್ಲ ರಾಜಕಾರಣ ಎಲ್ಲ ಕಲಿತು, ಅವರಿಗೆ ಮೊನ್ನೆ ದಿನ ಅವ್ರ ವೈಯಕ್ತಿಕ ಒಂದು ಏನೋ ವ್ಯಾಪಾರ ಮಜ್ಜಿಗೆ ಮಾರ್ತಾರೆ ಅಂತ ಹೇಳ್ತಾರೆ. ಅವ್ರದ್ದು ಸ್ವಂತ ಉದ್ದಿಮೆ. ಎಲ್ಲರಿಗೂ ಜೀವನದಲ್ಲಿ ಎಲ್ಲರೂ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರು ಒಂದು ವೃತ್ತಿ ಮಾಡಲೇಬೇಕು. ಅದು ಅವರೇ ಹೇಳ್ಕೊಂಡಿದ್ದಾರೆ ಶಿವಲಿಂಗೇಗೌಡರು. ಏನು, ನಾನು ಬಡ ಕುಟುಂಬದಲ್ಲಿ ಬಂದಿರೋನು, ಹಿಂಗೆ ಕಷ್ಟಪಟ್ಟು ಬಂದಿರ್ಬೋದು. ಆಮೇಲೆ ಕಷ್ಟಪಟ್ಟವರು ರಾಜಕಾರಣದಲ್ಲಿ ಬಂದು ಜನಪ್ರತಿನಿಧಿಗಳು ಆಗಬಾರ್ದು ಅಂತ ಏನಿಲ್ಲ. ಎಲ್ಲರಿಗೂ ಅವರವರ ಪ್ರೊಫೆಷನ್ ಮೇಲೆ ಪ್ರೀತಿ ಇರಬೇಕು. ಆ ಪ್ರಕಾರ ಅವರೆಲ್ಲೋ ಅದನ್ನು ಅಲ್ಲಗೆಳೆದಿಲ್ಲ. ಅಶೋಕ್ ಅವ್ರು ಆ ಥರ ಮಾತಾಡೋದು ಸರಿಯಲ್ಲ ಅಂತ ನಮ್ಮ ಒಂದು ಅವ್ರಿಗೆ ಖಂಡನೆ. ಇದ್ರ ಜೊತೆಗೆ ಮೊನ್ನೆ ಅರಸೀಕೆರೆಯಲ್ಲಿ ಏನು ಮೊನ್ನೆ ನಡೆದಂಥ ವಿದ್ಯಮಾನಗಳು, ಅವರೆಲ್ಲ ಬಂದು ನಾವು ದೊಡ್ಡ ನಾಯಕರನ್ನ ಕರ್ಕೊಂಬರ್ತಾಯಿದ್ದೀವಿ ಅರಸೀಕೆರೆಗೆ ಅಂತ ಹೇಳ್ತಾ ಇದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ. ಅವ್ರು ಯಾರನ್ನಾರು ಕರ್ಕೊಂಬರ್ರಿ, ನಾವು ಇವ್ರು ಹೋದಾಗ ಇವ್ರುಗಳು ಲೀಡ್ರ್ ಆಗ್ತಾರೆ ಅಂತ ನಮ್ಮ ಭಾವನೆ ಇತ್ತು. ಅವ್ರು ಕರ್ಕೊಂಬಂದರು, ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರ ಒಂದು ಅಭಿವೃದ್ಧಿ ಮಂತ್ರದಡಿ ಎವಿಕೆ ಕಾಲೇಜಿನ ಪೋಷಕರು ಹಾಗೂ ಕಾಲೇಜು ಆಡಳಿತ ಮಂಡಳಿಯ ನಡುವಿನ ಗೊಂದಲಕ್ಕೆ ತಾತ್ಕಾಲಿಕವಾಗಿ ತೆರೆಬಿದ್ದಿದೆ. ಎವಿಕೆ ಕಾಲೇಜಿನ ಪೋಷಕರು ಹಾಗೂ ಕಾಲೇಜು ಆಡಳಿತ ಮಂಡಳಿಯ ನಡುವಿನ ಗೊಂದಲಕ್ಕೆ ತಾತ್ಕಾಲಿಕವಾಗಿ ತೆರೆ ಬಿದ್ದಿದೆ. ಆಡಳಿತ ಮಂಡಳಿಯ ಕಾರ್ಯವೈಖರಿಯಿಂದಾಗಿ ಶಿಕ್ಷಕರನ್ನ ಬದಲಾಯಿಸುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡಲಾಗುತ್ತಿದೆ ಎಂದು ಪೋಷಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದ ಹಿನ್ನೆಲೆಯಲ್ಲಿ ಇದೀಗ ಆಡಳಿತ ಮಂಡಳಿ ಪೋಷಕರ ಒತ್ತಾಯಕ್ಕೆ ಮಣಿದಿದೆ. ಹೊಸ ಶಿಕ್ಷಕರ ನೇಮಕಾತಿಯ ನಿರ್ಧಾರವನ್ನು ಕೈಬಿಟ್ಟು ಪ್ರಸ್ತುತ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ವರ್ಗವನ್ನೇ ಮುಂದುವರಿಸಲು ತೀರ್ಮಾನಿಸಲಾಗಿದೆ. ಈ ಕುರಿತು ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕಾಲೇಜಿನ ಪ್ರಾಂಶುಪಾಲರಾದ ಚಂದ್ರಶೇಖರ್, ಪೋಷಕರ ಆತಂಕ ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಎಂದಿದ್ದಾರೆ. ನಮಸ್ಕಾರ. ಕಳೆದ 2 ದಿನಗಳಿಂದ ಎವಿಕೆ ಕಾಲೇಜು PU ಕಾಲೇಜಿನಲ್ಲಿ ನಡೆದಂತ ಗೊಂದಲಗಳಿಗೆ ಇವತ್ತು ತೆರೆ ಎಳೆದಿದ್ದೇವೆ. ಅಂದ್ರೆ ಆಡಳಿತ ಮಂಡಳಿಯವರು ಬಂದು ಈಗ ನಾವು ಚಂದ್ರಶೇಖರ್ ಅವರು ಮತ್ತು ನಮ್ಮ ತಂಡದವರನ್ನ ಅವರು ಹೊರಗಡೆ ಹಾಕಿದ್ರು. ಮತ್ತೆ ಯಥಾ ಪ್ರಕಾರ ನಮ್ಮ ತಂಡವೇ ಮುಂದುವರಿತದೆ. ನಾನೇ ಪ್ರಾಂಶುಪಾಲರಾಗಿ ಆಡಳಿತ ಮಂಡಳಿಯವರು ಬಂದು ಮತ್ತೆ ಪೋಷಕರು ಮಕ್ಕಳ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಇವತ್ತು ನಾನೇ ಮತ್ತೆ ಅಧಿಕಾರವನ್ನು ನಾನೇ ಪಡೆದುಕೊಂಡಿರುತ್ತೇನೆ. ನಾನೇ ಪ್ರಾಂಶುಪಾಲರಾಗಿ ಮುಂದುವರಿತೇನೆ. ಮತ್ತೆ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಆತಂಕದಲ್ಲಿ ಇದ್ರು. ಅವ್ರಿಗೆಲ್ರಿಗೂ ಕೂಡ ನಾನು ಭರವಸೆಯನ್ನು ಕೊಟ್ಟು ನಮ್ಮ ತಂಡ 2 ವರ್ಷದಿಂದ ಹೇಗೆ ಮುಂದುವರಿಸ್ಕೊಂತ ಬಂದಿದ್ವೋ ಅದೇ ತರ ನಾವು ಮುಂದುವರ್ಸ್ಕೊಂಡು ಹೋಗಿ ಇನ್ನೇನು 2-3 ವಾರದಲ್ಲಿ ಅವರಿಗೆ ಪರೀಕ್ಷೆಗಳಿದಾವೆ. ಆ ಪರೀಕ್ಷೆಗಳಿಗೆ ನಾವು ಉತ್ತಮ ರೀತಿಯಲ್ಲಿ ವ್ಯಾಸಂಗ ಮಾಡಿಸಿ ರಿವಿಷನ್ಸ್ ಎಲ್ಲ ಕೊಡಿಸಿ ನಮ್ಮ ತಂಡವೇ ಮುಂದುವರಿತದೆ ಅಂತ ಹೇಳ್ತಾರೆ. ನಾನು ಮಾತನ್ನ ಮುಗಿಸ್ತೇನೆ. ಸರ್, ಈಗ ಪರೀಕ್ಷೆ ಮಾರ್ಚ್ 15ನೇ ತಾರೀಕುವರೆಗೂ ನಮ್ಮ ತಂಡವೇ ಮುಂದುವರಿತದೆ. ಆ ನಂತರ ಮಾರ್ಚ್ ನಂತರ ಆಡಳಿತ ಮಂಡಳಿಯವರು ಮೀಟಿಂಗ್ ಮಾಡ್ಕೋತಾರೆ. ಆ ಮೀಟಿಂಗ್ ಮಾಡ್ಕೊಂಡಾದ್ಮೇಲೆ ಏನು ಅಂತ ಮುಂದೆ ತಿಳಿಸ್ತಾರೆ. ಅದೇ ಸರ್, ಸಭೆಯಲ್ಲಿ ಈಗ ಏನು ಅಂತ ಹೇಳಿದ್ರೆ ಆಡಳಿತ ಜಗದೀಶ್ ಚೌಡಳ್ಳಿ ಅವರು ಕಾರ್ಯದರ್ಶಿಗಳವರು ಬಂದಿದ್ರು. ಮತ್ತೆ ಉಪಾಧ್ಯಕ್ಷರಾದಂತ ನಾಗರಾಜ್ ಜೈನ್ಸ್ ಅವರು ಬಂದಿದ್ರು. ನಾನ್ ಕೇಳ್ಕೊಂಡೆ, ನಮ್ಮ ಮಕ್ಕಳುಗಳು ನಾವು ನಮ್ಮ ಪ್ರತಿ ಫಸ್ಟ್ ಡೇ ಇಂದ ಹಿಡಿದು ಇಲ್ಲಿವರೆಗೂ ನಾವೇ ಅವರಿಗೆ ಪಾಠ ಮಾಡಿ ಅಡ್ಮಿಷನ್ಸ್ ಮಾಡಿಸಿ ಅವ್ರ ಪೋಷಕರ ಜೊತೆ ಸಭೆ ಕರೆದು ಎಲ್ಲ ಮಾಡಿರೋದು ನಾವೇನೆ. ಅದರಿಂದ ಪರೀಕ್ಷೆಯನ್ನು ನಾವೇ ಮುಗಿಸ್ಕೊಡ್ಬೇಕು ಅಂತ ನಾವು ಕೇಳ್ಕೊಂಡ್ವಿ. ಅದರಿಂದ ಅವರು ಏನಂತ ಹೇಳಿದ್ರು, ಜಗದೀಶ್ ಚೌಡಳ್ಳಿ ಅವರು ಅಷ್ಟು ನಮಗೆ ಸಹಕಾರ ಕೊಡ್ಲಿಲ್ಲ, ಜಗದೀಶ್ ಚೌಡಳ್ಳಿ ಅವರು. ಬಟ್ ಆ ನಂತರ ಆಡಳಿತ ಮಂಡಳಿಯವರು ಬಂದು ನಿರ್ದೇಶಕರು ಕೂಡ ಬಂದು ಅವರು ನಮಗೆ ಮತ್ತೆ ನಮ್ಮ ತಂಡಕ್ಕೆ
ಮುಂದುವರಿಯುವಂತ ಆಶ್ವಾಸನೆ ಕೊಟ್ಟು ನಮ್ಮ ಸ್ಥಾನಕ್ಕೆ ಮತ್ತೆ ಅವರು ಕೂರಿಸಿ ಹೋಗಿದ್ದಾರೆ. ಪರೀಕ್ಷಾ ಪ್ರವೇಶ ಪತ್ರ ನೀಡದೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅವಕಾಶ ನೀಡದೇ ಇರುವುದನ್ನು ಖಂಡಿಸಿ ಹಾಗೂ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿ ಹಾಸನ ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳು ಇಂದು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ಕಾಂತರಾಜ್ ಮಾತನಾಡಿ, ನಾವು ಸಾಲ್ಗಾಮೆ ರಸ್ತೆಯಲ್ಲಿರುವ ಸರ್ಕಾರಿ ಕಾನೂನು ಕಾಲೇಜಿನ 4ನೇ ವರ್ಷದ ವಿದ್ಯಾರ್ಥಿಗಳಾಗಿದ್ದು, ನಾವುಗಳು ಪರೀಕ್ಷೆ ಬರೆಯಲು ನಮ್ಮನ್ನ ಕಾಲೇಜು ಆಡಳಿತ ಮಂಡಳಿ ತಡೆ ಹಿಡಿದಿದ್ದಾರೆ ಎಂದು ದೂರಿದರು. ನಾವೆಲ್ಲರೂ ಕಾಲೇಜು ಪ್ರವೇಶ ಮತ್ತು ಪರೀಕ್ಷಾ ಶುಲ್ಕವನ್ನು ಸರಿಯಾದ ಸಮಯಕ್ಕೆ ಪಾವತಿಸಿದ್ದೇವೆ. ಆದರೂ ನಮ್ಮಗಳ ಪ್ರವೇಶ ಪತ್ರವನ್ನು ನೀಡದೆ ನಮ್ಮಗಳ ಶೈಕ್ಷಣಿಕ ವರ್ಷದ ಭವಿಷ್ಯದಲ್ಲಿ ಆಟವಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ಜನವರಿ 19ರಂದು ಕೆಲವು ವಿದ್ಯಾರ್ಥಿಗಳಿಗೆ ಸಂವಿಧಾನ ಒಂದು ಪರೀಕ್ಷೆ ಇದ್ದು, ವಿದ್ಯಾರ್ಥಿಗಳಿಗೆ ಕಾಲೇಜು, ಬಿಸಿಐ ಮತ್ತು ಹುಬ್ಬಳ್ಳಿ ವಿಶ್ವವಿದ್ಯಾಲಯ ಬೇಜವಾಬ್ದಾರಿತನದಿಂದ ಪರೀಕ್ಷಾ ಪ್ರವೇಶ ಪತ್ರ ನೀಡದೆ ಪರೀಕ್ಷೆ ಬರೆಯಲು ಅವಕಾಶ ಮಾಡಿಕೊಟ್ಟಿಲ್ಲ ಎಂದರು. ಒಂದು ವೇಳೆ ನಮಗೆ ಮುಂದಿನ ಪರೀಕ್ಷೆಗಳನ್ನು ಬರೆಯಲು ಅವಕಾಶ ನೀಡದಿದ್ದರೆ 23 ವಿದ್ಯಾರ್ಥಿಗಳ 4ನೇ ವರ್ಷದ ಶೈಕ್ಷಣಿಕ ವರ್ಷವು ವ್ಯರ್ಥವಾಗುತ್ತದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡರು. ಆದ್ದರಿಂದ ಕಾಲೇಜು, ಬಿಸಿಐ ಮತ್ತು ಹುಬ್ಬಳ್ಳಿ ವಿಶ್ವವಿದ್ಯಾಲಯದಿಂದಾಗುವ ಅವ್ಯವಹಾರಗಳ ಕುರಿತು ತೀವ್ರ ತನಿಖೆ ನಡೆಸಿ ನಮಗೆ ಮುಂದಿನ ಪರೀಕ್ಷೆಗಳನ್ನು ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿ ಮಾಡಿದರು. ಈ ವೇಳೆ ವಿದ್ಯಾರ್ಥಿಗಳಾದ ನಿಖಿಲ್, ಭವಿಷ್ಯ, ವರ್ಷಿಣಿ, ಅಭಿಷೇಕ್, ಚಂದನ್, ಪೂರ್ಣೇಶ್, ಅಫ್ಯಾನ್, ಸುಚಿತ್ರಾ, ರಶ್ಮಿ, ಐಶ್ವರ್ಯ, ಪ್ರಿಯದರ್ಶಿನಿ, ಅಜಯ್ ಕುಮಾರ್ ಇತರರು ಹಾಜರಿದ್ದರು. ಗೌರ್ಮೆಂಟ್ ಲಾ ಕಾಲೇಜು ಏನಂದರೆ ಇವಾಗ ನಮಗೆ ಎಕ್ಸಾಮ್ಸ್ ಅನೌನ್ಸ್ ಆಗಿದೆ KCL ಲಾ ಯೂನಿವರ್ಸಿಟಿ ಹುಬ್ಳಿಯಿಂದ. ನಾವು ಸರ್ಕಾರಿ ಕಾನೂನು ಕಾಲೇಜು ಹಾಸನಲ್ಲಿ ಪ್ರವೇಶಾತಿನ ಪಡೆದು ನಾವು ಎಕ್ಸಾಮ್ಗೆ ಕಾಲೇಜಿನ ಸ್ಟೂಡೆಂಟ್ಸ್ ಆಗಿದ್ದೀವಿ. ನಾವು ಇವಾಗ 4th ಇಯರ್ ಎಕ್ಸಾಮ್ನ ಬರೀಬೇಕು. ಆದರೆ ನಮಗೆ ಪ್ರವೇಶಾತಿನ ನಿರಾಕರಿಸಿದ್ದಾರೆ. ಯಾಕೆ ಅಂತಂದರೆ ಪ್ರಿನ್ಸಿಪಾಲ್ರು ಹೇಳಿದ್ದು ಮಾಹಿತಿ ಪ್ರಕಾರ ನಮಗೆ ಅಡಿಷ್ನಲ್ ಸೆಕ್ಷನ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು, ಆ ಅಡಿಷ್ನಲ್ ಸೆಕ್ಷನ್ ಇನ್ನೂ ನಿಮಗೆ ಅಪ್ರೂವಲ್ ಆಗಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮನ್ನು ಪ್ರವೇಶಾತಿನ ನಿರಾಕರಿಸಿದೆ ಅಂತ ಹೇಳ್ಬಿಟ್ಟು ಯೂನಿವರ್ಸಿಟಿ ನಿರಾಕರಿಸಿದೆ ಅಂತ ಹೇಳಿದ್ದಾರೆ. ಅಂದರೆ ನಾವು ಕೇಳೋದು, ಈಗ ಪ್ರವೇಶಾತಿ 4th ಇಯರಿಗೆ ನಿರಾಕರಿಸಿದರೆ ಫಸ್ಟ್ ಇಯರಿಂದ ಏನು ಮಾಡ್ತಿದ್ರು? ನಮಗೆ 1ರಿಂದ 3ನೇ ವರ್ಷದವರೆಗೂ ನಮಗೆ ಬರೀಲಿಕ್ಕೆ ಅವಕಾಶ ಕೊಟ್ಟು ರಿಸಲ್ಟ್ನ ಅನೌನ್ಸ್ ಮಾಡಿ, ಈಗ 4th ಇಯರ್ ಇನ್ನೊಂದೂವರೆ ವರ್ಷಕ್ಕೆ ನಮ್ಮದು ಇಡೀ ಎಂಟೈರ್ ಕೋರ್ಸೇ ಕಂಪ್ಲೀಟ್ ಆಗುತ್ತೆ. ಸೊ ಈ ಹಂತದಲ್ಲಿ ಈಗ ಮಾಡ್ತಿರೋದು ನಮಗೆ ತುಂಬ ಆಘಾತ ಉಂಟು ಮಾಡಿದೆ. ಮತ್ತು ಎಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಇದರಲ್ಲಿ ಹಾಳಾಗುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ಆದ್ದರಿಂದ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀವಿ, ದಯವಿಟ್ಟು ನಾಳೆ ನಮಗೆ ನಡೆಯುವಂಥ ಪರೀಕ್ಷೆಗೆ ಪ್ರವೇಶಾತಿನ ಕಲ್ಪಿಸ್ಕೊಟ್ಟು ನಮಗೆ ನಮ್ಮ ಜೀವನಕ್ಕೆ ಒಂದು ರೂಪ ಕೊಡಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. 2 ದಿನಗಳ ಕಾಲ ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಶ್ರೀನಿವಾಸ್ ಅವರು ತಿಳಿಸಿದರು. ಕಾರ್ಯಕ್ರಮದ ಸ್ಥಳ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭವು 21ರಂದು ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ನಡೆಯಲಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿ, ಕ್ರೀಡಾಪಟುಗಳು ಹಾಗೂ ಗಣ್ಯ ಅತಿಥಿಗಳು ಭಾಗವಹಿಸಲಿದ್ದು, ಕ್ರೀಡಾಕೂಟಕ್ಕೆ ಅಧಿಕೃತ ಚಾಲನೆ ನೀಡಲಾಗುವುದು ಎಂದರು. ಕ್ರೀಡಾಕೂಟಕ್ಕೆ ಆಗಮಿಸುವ ಕ್ರೀಡಾಪಟುಗಳಿಗೆ ಅಗತ್ಯವಿರುವ ಎಲ್ಲ ಸೌಲಭ್ಯಗಳನ್ನು ಒದಗಿಸಲು ಸಮರ್ಪಕ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದ ಅವರು, ಜಿಲ್ಲಾ ಮಟ್ಟದ ಈ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸರ್ಕಾರಿ ನೌಕರರು ಹಾಗೂ ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ ಶಾರೀರಿಕ, ಮಾನಸಿಕ ಹಾಗೂ ಸಾಮಾಜಿಕ ಬೆಳವಣಿಗೆಗೆ ಸಹಕಾರಿಯಾಗಲಿವೆ ಎಂದು ತಿಳಿಸಿದರು. ಜಿಲ್ಲೆಯ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಸ್ವಾಗತವನ್ನು ಕೋರ್ತೇನೆ. ದಿನಾಂಕ 20 ಮತ್ತು 21 ಇದೇ ತಿಂಗಳು ನಡೆಯುವಂತ ಹಾಸನ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ನಡೀತಾ ಇದೆ. ಈ ಕ್ರೀಡಾಕೂಟಕ್ಕೆ ಈಗಾಗಲೇ ಎಲ್ಲ ರೀತಿಯಾದ ತಯಾರಿ ನಡೀತಾ ಇದೆ. ಈ ತಯಾರಿಯನ್ನ ಜಿಲ್ಲಾ ಪದಾಧಿಕಾರಿಗಳಾಗಿ ರಾಜ್ಯ ಪದಾಧಿಕಾರಿಗಳಾದ ನಾವುಗಳು ವೀಕ್ಷಣೆ ಮಾಡಿ ಯಾವ ರೀತಿ ಇದೆ, ಹೇಗಾಗ್ಬೋದು, ಸರ್ಕಾರಿ ನೌಕರರು ಎಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಬಹುದು, ವ್ಯವಸ್ಥೆ ಹೇಗಿದೆ ಅಂತ ನೋಡ್ತಿದೀವಿ. ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಲಾಗ್ತಿದೆ. ಈ ಒಂದು ಸರ್ಕಾರಿ ನೌಕರರ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಸಮಸ್ತ ಹಾಸನ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರನ್ನ ರಾಜ್ಯದ ಪದಾಧಿಕಾರಿಗಳು ನಾವು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇವೆ. ಎಲ್ಲರೂ ಸಹ ಈ ಒಂದು ಕ್ರೀಡಾ ಮನೋಭಾವವನ್ನು ಆಟ ಆಡಿ ಈ ಒಂದು ಕ್ರೀಡೆಯಲ್ಲಿ ಭಾಗವಹಿಸೋದ್ರ ಮೂಲಕ
ನಮ್ಮ ಜಿಲ್ಲೆಯ ಕೀರ್ತಿಯನ್ನ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಬೆಳಗಬೇಕು. ಅದೇ ರೀತಿಯಲ್ಲಿ ಈ ಒಂದು ನಾಳೆ ನಡೆಯುವಂತಹ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಎಲ್ಲ ಕ್ರೀಡಾಪಟುಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಲಾಗಿದೆ, ಊಟದ ವ್ಯವಸ್ಥೆ ಮಾಡಲಾಗಿದೆ. ಈ ಒಂದು ಪ್ರತಿ ವರ್ಷ ನಡೆಯುವಂತಹ ಈ ಕ್ರೀಡಾಕೂಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿ ವರ್ಷ ನಮ್ಮ ನೌಕರರು ಭಾಗವಹಿಸುವ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಸಂಖ್ಯೆ ಇನ್ನೂ ಜಾಸ್ತಿ ಆಗಲಿ. ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ತರುವಂತ ಸರ್ಕಾರಿ ನೌಕರರ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ನಾವೆಲ್ಲರೂ ಸಹ ರಾಜ್ಯದ ಪದಾಧಿಕಾರಿಗಳಾದಂತ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅಂತ GP ವಿಶ್ವನಾಥ್ ಅವರು, ಹಾಗೆ ರಾಜ್ಯದ ಸಾಂಸ್ಕೃತಿಕ ಕಾರ್ಯದರ್ಶಿ ಹಾಗೂ ಕ್ರೀಡಾ ಇನ್ಚಾರ್ಜ್ ಆಗಿರುವಂತ ರಾಜ್ಯದ ಪದಾಧಿಕಾರಿಗಳು ಆಗಿರುವಂತ ಮಧು ಎಸ್ ಅವರ ಜೊತೆ ಬಂದು ವೀಕ್ಷಣೆ ಮಾಡಿದೀವಿ. ಅಚ್ಚುಕಟ್ಟಾಗಿದೆ. ಹಾಗಾಗಿ ಮತ್ತೊಮ್ಮೆ ಎಲ್ಲ ಸರ್ಕಾರಿ ನೌಕರರು ಭಾಗವಹಿಸುವ ಮೂಲಕ ನಾಳೆ ಮತ್ತು ನಾಡಿದ್ದು ನಡೆಯುವಂತ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಆಶಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ಹಾಸನ ಜಿಲ್ಲಾಧಿಕಾರಿ KS ಲತಾಕುಮಾರಿ ಅವರು ಇಂದು ಹೊಳೆನರಸೀಪುರ ಪಟ್ಟಣಕ್ಕೆ ಭೇಟಿ ನೀಡಿ ಸಾರ್ವಜನಿಕರ ಕುಂದುಕೊರತೆ ಆಲಿಸಿ ಅಹವಾಲು ಸ್ವೀಕರಿಸಿದರು. ಹೊಳೆನರಸೀಪುರ ಪಟ್ಟಣದಲ್ಲಿ ಬುದ್ಧ ವಿಹಾರ ನಿರ್ಮಾಣಕ್ಕೆ ಸ್ಥಳ ಒದಗಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕೃಷಿ ಇಲಾಖೆ ಕಚೇರಿಯ ಪಕ್ಕದ ಜಾಗವನ್ನು ಬುದ್ಧ ವಿಹಾರ ನಿರ್ಮಾಣಕ್ಕೆ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು. ಇದೇ ಸಂದರ್ಭದಲ್ಲಿ ಹೊಳೆನರಸೀಪುರ ಪಟ್ಟಣದ ಪಾರ್ಕ್ಗೆ ಭೇಟಿ ನೀಡಿ ಕುಡಿಯುವ ನೀರು, ಗೇಟ್, ಜಿಮ್ ಸೇರಿದಂತೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವಂತೆ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು. ಪಾರ್ಕ್ನಲ್ಲಿ ಇರುವ ಹಿರಿಯ ನಾಗರಿಕರ ಅಹವಾಲುಗಳನ್ನು ವೀಕ್ಷಿಸಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಲಾಯಿತು. ಮತ್ತೊಂದೆಡೆ ಹೊಳೆನರಸೀಪುರ ತಾಲೂಕು ಕಚೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲಾಯಿತು. UGD ಸಮಸ್ಯೆ, ಬೇದಿನಾಯಿ ಸಮಸ್ಯೆ ಹಾಗೂ ಕಸ ವಿಲೇವಾರಿ ಸೇರಿದಂತೆ ವಿವಿಧ ಸಮಸ್ಯೆಗಳನ್ನು ಶೀಘ್ರ ಪರಿಹರಿಸುವಂತೆ ಕಾರ್ಪೊರೇಷನ್ ಹಾಗೂ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. Go for other issues. Don't go for land gain ಅಂತ ಹೇಳಿ ಸುಮ್ಮನೆ ಹೋಗ್ಬಿಡ್ಬೋದು ಪೊಲೀಸಲ್ಲಿ. ದೆನ್ ಯು ಗೋ ಫಾರ್ ಎ ಫೌಂಡೇಶನ್ ಮತ್ತು ಅದರ್ ಇಶ್ಯೂಸ್. ಕಾಂಟ್ರಾಕ್ಟ್ ವರ್ಕ್ ಕೆಲಸ ಆಗ್ತವೆ, ಇವು ಆಗೋದಿಲ್ಲ ಅಂತ ತಗೋರು. ಒಂದು ಜಿಮ್, ನೆಕ್ಸ್ಟ್ ಜಿಮ್, ಯೋಗ ಮಂಡಿ, ಜಿಮ್, ಆಮೇಲೆ ಒಂದು ಅಂಬ್ರೆಲಾ, ಶೇಡ್ ಅಂಬ್ರೆಲಾ ಒಂದು 2-3 ಕಡೆ ನಾಟ್ ಫಾರ್ ಒಂದು ಸೀನಿಯರ್ ಸಿಟಿಸನ್ಗೆ, ಒಂದು ಯಂಗ್ಸ್ಟರ್ಗೆ. ಆಮೇಲೆ ಮ್ಯೂಸಿಕಲ್ ಇದು ಡ್ಯಾನ್ಸ್ ಪ್ಲ್ಯಾಟ್ಫಾರ್ಮ್ ಅಂದರೆ ನೋಡಿದ್ದೀರಾ, ಹಿಂಗೆ ಒಂದು ಪ್ಲಾಟ್ಫಾರ್ಮ್ ಮಾಡ್ತಾರೆ ದೊಡ್ಡದಾಗಿ. ಚಿಕ್ಕ ಮಕ್ಕಳೆಲ್ಲ ಬಂದು ಸಂಜೆ ಈವ್ನಿಂಗ್ ಟೈಮಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ಬೋದು. ಆ ಸುತ್ತಲೂ ಮ್ಯೂಸಿಕ್ ಬರ್ತಾರೆ, ಮ್ಯೂಸಿಕ್ ಪ್ಲಾಟ್ಫಾರ್ಮ್. ವೆರಿ ಗುಡ್. ಮತ್ತು ನನಗೆ ಎಷ್ಟು ಈ ಒಂದು ವರ್ಷದಲ್ಲಿ ಎಷ್ಟು ಡೆತ್ ಆಗಿದೆ, ಎಷ್ಟು ಫ್ರ್ಯಾಕ್ಚರ್ಸ್ ಇಂಜೂರ್ಡ್, ಒಂದು ಆಯಿತಾ. ಇದರ ಜೊತೆಯಲ್ಲಿ information valuable inputs. Next ಇವ್ರದ್ದು ಮುಗಿಸೋಣ. ನಿಮ್ಮದು ಅರ್ಜಿ ಅವರು ಕೊಟ್ಟಿದ್ದಾರೆ. ಹಾಸನ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಭೀಮಾ ಕೊರೆಂಗಾವ್ ವಿಜಯೋತ್ಸವ ಕಾರ್ಯಕ್ರಮವನ್ನು ಜನವರಿ 20ರಂದು ನಗರದಲ್ಲಿ ಆಯೋಜಿಸಲಾಗಿದೆ ಎಂದು ಜೋಸೆಫ್ ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಭೀಮಾ ಕೊರೆಂಗಾ ವಿಜಯೋತ್ಸವಕ್ಕೆ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೊಮ್ಮಗರಾದ ಭೀಮರಾವ್ ಯಶವಂತ್ ಅಂಬೇಡ್ಕರ್ ಅವರು ಹಾಸನ ಜಿಲ್ಲೆಗೆ ಆಗಮಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದ ಸಂಘಟನೆಗಳು ಮತ್ತು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರತನ್, ನವೀನ್ ಸದಾ, ಮೋನಿಕಾ ಹಾಗೂ ಇತರರು ಉಪಸ್ಥಿತರಿದ್ದರು. ಇತ್ತೀಚಿನ ದಿನಗಳಲ್ಲಿ ಮಾತ್ರ ವಿಜೃಂಭಿಸ್ತಾ ಇದೆ, ಪ್ರಚಾರವಾಗ್ತಾ ಇದೆ. ದೃಶ್ಯ ಮಾಧ್ಯಮಗಳು, ಪತ್ರಿಕಾ ಮಾಧ್ಯಮಗಳು ಇವತ್ತಿನ ದಿನ ಇದರ ಬೆಳಕನ್ನು ಚೆಲ್ಲಿದಂತಹ ಒಂದು ಅವಕಾಶ ಸಿಕ್ಕಿದೆ. ಈ ಹಿಂದೆ ಇಷ್ಟು ವರ್ಷಗಳ ನಂತರದಲ್ಲಿ ಮರೆಮಾಚಿದಂತಹ ಒಂದು ವ್ಯವಸ್ಥೆ ಅಂತ ಹೇಳ್ಬೋದಾಗಿದೆ. ಮರೆಮಾಚಿದ್ರು. ಭೀಮಾ ಕೊರೆಗಾಂವ್ ವಿಜಯೋತ್ಸವ ಆಗಿರ್ಬೋದು, ಬಿರ್ಸಾ ಮುಂಡಾರವರ ಸ್ವಾತಂತ್ರ್ಯ ಹೋರಾಟ ಆಗಿರ್ಬೋದು, ನಮ್ಮ ನೆಲ, ನಮ್ಮ ಜಲ, ನಮ್ಮ ಒಂದು ಕಾಡು ಅನ್ನುವಂಥದ್ದನ್ನು ಉಳಿಸ್ಲಿಕ್ಕೋಸ್ಕರವಂತ ಮಾಡಿದಂಥದ್ದು, ಅದನ್ನು ಕೂಡ ಮರೆಮಾಚಿದಂಥದ್ದು ಇತ್ತೀಚಿನ ದಿನಗಳಲ್ಲಿ ಬೆಳಕಿಗೆ ಬರ್ತಾ ಇದೆ. ಬೆಳಕಿಗೆ ಬಂದ ನಂತರದಲ್ಲಿ ಸಂಘಟನೆಗಳು ಮತ್ತು ಸಮುದಾಯಗಳು ಇತ್ತ ಗಮನ ಹರಿಸಿ ಕಾರ್ಯಕ್ರಮವನ್ನು ಭಾಗವಹಿಸಬೇಕು. ನಮ್ಮ ಹಬ್ಬ ಆಗಿದೆ ಇದು, ನಮ್ಮ ಒಂದು ನಾಡು ನುಡಿಯಂತೆ ನಮ್ಮ ಬದುಕಿನ ಹಿನ್ನೆಲೆಯನ್ನು ಹೊಂದಿದಂಥ ಒಂದು ಬದುಕಿನ ದಾರಿಯಾಗಿದೆ. ಅದಕ್ಕೆ ಸಾವಿರಾರು ಕೋಟ್ಯಾಂತರ ಹೋರಾಟಗಾರರು
ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಅದಕ್ಕೆ ವಿಜೃಂಭಿಸಬೇಕು, ಅವ್ರನ್ನ ಸ್ಮರಿಸಬೇಕು, ಅವ್ರನ್ನ ನೆನೆಸಬೇಕು ಅನ್ನೋಂಥ ಸದಾವಕಾಶ ಈ ದಿನದಲ್ಲಿ ನಾವು ಕಾಣ್ಬೋದಾಗಿದೆ. ಮಿತ್ರರೇ, ನಮಸ್ಕಾರ. ಮತ್ತು ಇವತ್ತು ಯುವ ಪೀಳಿಗೆ ಎಕಡೆ ಹೋಯ್ತಾ ಇದೆ ಸರ್ ಅಂತ ಹೇಳಿದ್ರೆ, ಯಾರೋ ಒಂದು ಬಿಗ್ ಬಾಸ್ ಗೆದ್ರೆ ಇವತ್ತು ಹಳ್ಳಿಗಳಿಗೆಲ್ಲ ಫ್ಲೆಕ್ಸ್ ಆಗ್ತದೆ. ಅದ್ರ ವಿಮೋಚನೆ ಮಾಡಿಕೊಟ್ಟಂಥರ ಬಗ್ಗೆ ಯಾರೂ ಪ್ಲಸ್ ಹಾಕಿ ಹಳ್ಳಿಗಳಲ್ಲಿ ವಿಜೃಂಭಣೆ ಮಾಡೋದ್ರಿಂದ ದುರಾದೃಷ್ಟ. ನಾವು ನಿನ್ನೆ ಅಲ್ಲಿ ಹಳ್ಳಿಗಳ ಮೇಲೆ ಇದ್ಯಾಕ್ರಪ್ಪ ಅಂದರೆ, ನಮ್ಮ ಸಮುದಾಯದ ಹುಡುಗರೇ ಪ್ರತಿ ಹಳ್ಳಿಗಳಲ್ಲೂ ಯಾರು ಬಿಗ್ ಬಾಸ್ ಗೆದ್ದ ಅಂತ ಹೇಳ್ಬಿಟ್ಟು ಹಾಕೋ ಕುಣಿತಾವ. ನೋಡಿ ಇತಿಹಾಸನೇ ಮರ್ತೋಗ್ಬಿಡ್ತಾರೆ. ನಿಜವಾಗಿ ಕುಣಿಯಕಾರ ಅವಕಾಶ ಮಾಡಿಕೊಟ್ಟು ಬಲಿದಾನ ಕೊಟ್ಟಂಥವ್ರನ್ನ ಒಂದು ಪೋಸ್ಟ್ ಹಾಕೊಂಡಾರು ಇದು ಮಾಡಿದ್ರೆ ನಮಗೂ ಸಮಾಧಾನ ಆಗುತ್ತೆ. ಇನ್ನು ಮುಂದಕ್ಕೆ ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಪ್ರತಿ ಹಳ್ಳಿಯಲ್ಲಿ ಇಂಥ ಬ್ಯಾನರ್ಗಳು ಬರಬೇಕು. ಆ ಮಟ್ಟಿಗೆ ತರಬೇತಿಗಳಾಗಬೇಕು, ಹಳ್ಳಿಗಳಲ್ಲಿ ಹೋಗಬೇಕು. ಕಾರ್ಯಕ್ರಮ ಮುಗಿಸಿ ಕೂತ್ಕೊಳ್ಳೋದಲ್ಲ, ಕಾರ್ಯಕ್ರಮ ಮುಗಿಸಿದ ನಂತರವೂ ಪ್ರತಿ ಹಳ್ಳಿಗೆ ನಮ್ಮ ಕಾರ್ಯಕರ್ತರು, ನಾವು ಲೀಡ್ರುಗಳೆಲ್ಲ ಏನು ನಾವು ಸಮುದಾಯ ಸಂಘಟನೆಗಳಿದ್ವಿ, ಆದಿವಾಸಿ ಸಮುದಾಯ ಇರ್ಬೋದು, ಮುಸಲ್ಮಾನ ಸಮುದಾಯ ಇರ್ಬೋದು, ಕ್ರೈಸ್ತ ಸಮುದಾಯ ಇರ್ಬೋದು, ಬುಡಕಟ್ಟು ಸಮುದಾಯ, ಎಲ್ಲರೂ ಹಳ್ಳಿಗಳಲ್ಲಿ ಇಂಥ ಮಹಾನ್ ಬಲಿದಾನ ಕೊಟ್ಟಂಥ ವ್ಯಕ್ತಿಗಳನ್ನ ಸ್ಮರಣೆ ಮಾಡ್ಕೊಂಡು ಇಂಥ ಪೋಸ್ಟ್ಗಳನ್ನ ಹಾಕ್ಕೊಂಡು ಕಾರ್ಯಕ್ರಮ ಮಾಡಬೇಕಂತ ನಾವು ಮನವಿ ಮಾಡ್ಕೊಳ್ತೇವೆ. ಎಲ್ಲರಿಗೂ ನಮಸ್ತೆ. ಏನು ನಾಳೆ ನಡೆಯುವಂಥ ಕಾರ್ಯಕ್ರಮ ದಿನಾಂಕ 20 ಜನವರಿ 2026ರಂದು ಹಾಸನದಲ್ಲಿ ಪ್ರಪ್ರಥಮ ಬಾರಿಗೆ ಭೀಮಾ ಕೋರ್ಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಮೊಮ್ಮಗಾದ ಯಶವಂತ್ ಅವ್ರು ಬರ್ತಿದ್ದಾರೆ. ಯಶವಂತ್ ಅವ್ರ ಮಗ ಬರ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಮುದಾಯದವರು ಲಿಂಗತ್ವ ಅಲ್ಪಸಂಖ್ಯಾತರು ಏನಿದೆಯೋ ನಾವು ಬರ್ತಾ ಇದ್ದೀವಿ. ನಮ್ಮ ಸಮುದಾಯದವರು ಎಲ್ಲನೂ ಕರ್ಕೊಂಬರ್ತಾ ಇದ್ದೀವಿ. ಇದೇ ಥರ ಎಲ್ಲ ಸಮುದಾಯದವರು ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಹೇಳ್ಬಿಟ್ಟು ನಮ್ಮ ಲಿಂಗತ್ವ ಮತ್ತು ಲೈಂಗಿಕ ಭೌತಿಕ ಚಳವಳಿ ಕಡೆಯಿಂದ ನಾನು ಕಳೆಕಳೆಯಾಗಿ ಮನವಿ ಮಾಡಿಕೊಂತೀನಿ. ಧನ್ಯವಾದಗಳು. ಮೊದಲ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಜೆಡಿಎಸ್ ಬೃಹತ್ ಸಮಾವೇಶವನ್ನು ಜನವರಿ 24ರಂದು ಬೋವನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶಕ್ಕೆ ಸರಿಸುಮಾರು 1.5 ಲಕ್ಷಕ್ಕೂ ಹೆಚ್ಚು ಜನರು ಭಾಗವಹಿಸುವ ಸಾಧ್ಯತೆ ಇದೆ ಎಂದು ಶಾಸಕ ಸ್ವರೂಪ್ ಪ್ರಕಾಶ್ ತಿಳಿಸಿದರು. ಕಾರ್ಯಕ್ರಮದ ಸ್ಥಳವನ್ನು ವೀಕ್ಷಿಸಿ ಮಾತನಾಡಿದ ಅವರು, ಹಾಸನ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಮಾವೇಶಕ್ಕೆ ಆಗಮಿಸಲಿದ್ದಾರೆ. ಜೊತೆಗೆ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದ ನಾಯಕರು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಎಂದರು. ಇದೇ ವೇಳೆ ಹಾಸನದಲ್ಲಿ ಇತ್ತೀಚೆಗೆ ನಡೆದ ಕಾಂಗ್ರೆಸ್ ಸಾಧನಾ ಸಮಾವೇಶದ ಬಗ್ಗೆ ಟೀಕಿಸಿದ ಅವರು, ಅದು ಸರ್ಕಾರದ ಸಾಧನಾ ಸಮಾವೇಶವಲ್ಲ, ಜೆಡಿಎಸ್ ಪಕ್ಷದ ಬಲ ಕುಗ್ಗಿಸಲು ನಡೆಸಿದ ರಾಜಕೀಯ ಸಮಾವೇಶ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಮೊದಲನೇ ಬಾರಿಗೆ ಹಾಸನ ಜಿಲ್ಲೆಯಲ್ಲಿ ಒಂದು ಬೃಹತ್ ಸಮಾವೇಶ, ಸುಮಾರು 1.5 ಲಕ್ಷಕ್ಕೂ ಹೆಚ್ಚು ನಮ್ಮ ಜನತಾದಳದ ಕಾರ್ಯಕರ್ತರು ಮತ್ತು ಮುಖಂಡರು, ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ತಾವೇ ನೋಡ್ತಾ ಇದ್ದೀರಿ, ಪೂರ್ವಭಾವಿ ಸಿದ್ಧತೆ ನಡೀತಾ ಇದೆ. ಎಲ್ಲ ಕೂಡ ವ್ಯವಸ್ಥೆ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಯಾವುದೂ ಅನಾನುಕೂಲ ಆಗಬಾರ್ದು ಅಂತ ಎಲ್ಲ ಪೂರ್ವಭಾವಿ ಸಿದ್ಧತೆಯನ್ನು ಮಾಡಿದ್ದೀವಿ. ಸನ್ಮಾನ್ಯ HD ದೇವೇಗೌಡರು ಸಾಹೇಬರು ಮತ್ತು ರೇವಣ್ಣವರು ಮತ್ತು ಕುಮಾರಣ್ಣವರ ಒಂದು ನೇತೃತ್ವದಲ್ಲಿ ನಿಖಿಲ್ ಅವರು ಮತ್ತು ಸೂರಜ್ ಅವರ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ಯಶಸ್ವಿ ಆಗಬೇಕು ಅಂತ ತಮ್ಮ ಮೂಲಕ ನಾನು ನಮ್ಮ ಹಾಸನ ಜಿಲ್ಲೆಯ ಎಲ್ಲ ಸಮಸ್ತ ಕಾರ್ಯಕರ್ತ ಬಂಧುಗಳಿಗೆ ಮತ್ತು ಮುಖಂಡರುಗಳಿಗೆ ಮತ್ತು ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ತಮ್ಮ ಮೂಲಕ ನಾನು ಆಹ್ವಾನ ಕೊಡ್ತೇನೆ ಮತ್ತು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ಮನವಿಯನ್ನು. ಸಮಾವೇಶದ ಮುಖ್ಯ ಉದ್ದೇಶ ತಮಗೆ ಗೊತ್ತಿದೆ. ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವು ಹಲವಾರು ವರ್ಷಗಳಿಂದ ಯಾವುದೂ ಕೂಡ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮ ಮಾಡಿರಲಿಲ್ಲ. ಈಗಾಗಲೇ ಕಾಂಗ್ರೆಸ್ನವರು ಏನು ನಮ್ಮ ಜಾತ್ಯತೀತ ಜನತಾದಳನ ಅವರು ಮುಗಿಸಲೇಬೇಕು ಅಂತ ಏನು ಹೊರಟಿದ್ದಾರೆ, ಏನು ಹಾಸನ ಜಿಲ್ಲೆಗೆ 1 ರೂಪಾಯಿ ಕೂಡ ಅನುದಾನ ಬಿಡುಗಡೆ ಆಗಿಲ್ಲ. ಆದರೂ ಕೂಡ ಏನೋ ಸಾಧನಾ ಸಮಾವೇಶ ಅಂತ ಹಾಸನ ಜಿಲ್ಲೆಯಲ್ಲಿ ಮಾಡಿದರೆ ಅದರ ವಿರುದ್ಧವಾಗಿ ನಾವು ಪ್ರತಿಭಟನೆಯನ್ನು ಕೂಡ ಮಾಡಬೇಕು ಮತ್ತು ದೊಡ್ಡ ಮಟ್ಟದಲ್ಲಿ ಸಮಾವೇಶ ಕೂಡ ಹಿಂದಿನಿಂದ ಆಗಿರಲಿಲ್ಲ. ಹಾಗಾಗಿ ಒಂದು ಸಮಾವೇಶ ಮಾಡಬೇಕು ಅಂತ ಎಲ್ಲ ಮುಖಂಡರು, ಕಾರ್ಯಕರ್ತರ ಒಂದು ಮನವಿ ಮೇರೆಗೆ ಸನ್ಮಾನ್ಯ ನಮ್ಮ ಪೂಜ್ಯರಂಥ ದೇವೇಗೌಡರು ಸಾಹೇಬರು ಮತ್ತು ಕುಮಾರಣ್ಣವರು, ರೇವಣ್ಣೆಲ್ಲ ಸೇರಿ ಒಂದು ತೀರ್ಮಾನವನ್ನು ಮಾಡಿ 24ನೇ ತಾರೀಕು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಸರ್. ಈಗಾಗಲೇ ನಾನು ಕೂಡ ತಮಗೆ ಹಿಂದೆಯೇ ಹೇಳಿದ್ದೆ ನಮ್ಮ ಮಾಧ್ಯಮದವ್ರಿಗೂ, ಏನು ಸಾಧನಾ ಸಮಾವೇಶ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದರು, ಆ ಒಂದು ಕಾರ್ಯಕ್ರಮಕ್ಕೆ ನಾನು ಬಹಿಷ್ಕಾರ ಹಾಕಿ ನಾನು ಕೂಡ ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ. ಹಾಸನ ಜಿಲ್ಲೆಗೆ ಶೂನ್ಯ ಒಂದು ಅನುದಾನ, ಅವ್ರದ್ದು ಶೂನ್ಯ ಒಂದು ಸಾಧನೆ ಹಾಸನ ಜಿಲ್ಲೆಗೆ ವಿಶೇಷವಾಗಿ. ಈ ಹಿಂದೆ ನಮ್ಮ ಸರ್ಕಾರ ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆದಾಗ, ಸನ್ಮಾನ್ಯ ರೇವಣ್ಣ ಸಾಹೇಬರು ಮಂತ್ರಿ ಆದಾಗ ಏನು ಹಾಸನ ಜಿಲ್ಲೆಗೆ ಅನುದಾನ ಬಂದಿತ್ತು ಮತ್ತು ಅಭಿವೃದ್ಧಿ ಆಗಿತ್ತು, ತದನಂತರ ಅದು ಯಾವುದೂ ಕೂಡ ಹಾಸನ ಜಿಲ್ಲೆಗೆ ಅಭಿವೃದ್ಧಿ ಆಗಿರಲಿಲ್ಲ. ಆದರೂ ಕೂಡ ಸಾಧನಾ ಸಮಾವೇಶ ಮಾಡಿದರು. ನಮ್ಮ JDS ಪಕ್ಷದ ವಿರುದ್ಧ ಅವರು ಒಂದು ಸಮಾವೇಶ ಮಾಡೋದು ಬಿಟ್ಟರೆ
ಸಾಧನಾ ಸಮಾವೇಶ ಅಂತ ನಮ್ಗೆ ಯಾರು ಕೂಡ ಅನಿಸಿರಲಿಲ್ಲ. ಆ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ನಾವೆಲ್ಲ ಚರ್ಚೆ ಮಾಡಿ ಒಂದು ಹಾಸನ ಜಿಲ್ಲೆಯಲ್ಲಿ ಒಂದು ಸಮಾವೇಶ ಆಗಬೇಕು ಅಂತ ಮಾಡ್ತಾಯಿದ್ದೀವಿ. ಖಂಡಿತವಾಗಿ ಯಶಸ್ವಿಯಾಗುತ್ತೆ. ಮುಂದಿನ ದಿನಗಳಲ್ಲಿ ಏನು NDA ಸರ್ಕಾರ ನಮ್ಮ JDS ಮತ್ತು BJP ಒಂದು ಮೈತ್ರಿ ಸರ್ಕಾರದಿಂದ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಹಾಸನ ಜಿಲ್ಲೆ ಅಭಿವೃದ್ಧಿ ಹತ್ರ ಹೋಗುತ್ತೆ ಖಂಡಿತ. SLC ಪರೀಕ್ಷಾ ಫಲಿತಾಂಶದಲ್ಲಿ ಈ ಬಾರಿ ಅರ್ಕಲಗೂಡು ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಪಡೆಯಬೇಕೆಂಬ ಗುರಿಯನ್ನು ಹೊಂದಲಾಗಿದೆ ಎಂದು ಶಾಸಕ ಎ ಮಂಜು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳಿಗೆ ಆತ್ಮವಿಶ್ವಾಸ ತುಂಬುವ ಉದ್ದೇಶದಿಂದ ಕಳೆದ ವರ್ಷದಂತೆ ಈ ಬಾರಿಯೂ ನಾನು ಸೇರಿದಂತೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಸದಸ್ಯರು ಹಾಗೂ ಅಧಿಕಾರಿಗಳು ವಿದ್ಯಾರ್ಥಿಗಳ ಮನೆಗಳಿಗೆ ವೈಯಕ್ತಿಕವಾಗಿ ಭೇಟಿ ನೀಡಿ ಪ್ರೋತ್ಸಾಹ ನೀಡಬೇಕು ಎಂದು ಸೂಚಿಸಿದರು. ಈ ಸಂಬಂಧ ತಹಸೀಲ್ದಾರ್ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರಿಗೆ ಅಗತ್ಯ ಆದೇಶ ಹೊರಡಿಸಲು ಸೂಚನೆ ನೀಡಲಾಗಿದೆ ಎಂದರು. ಪರೀಕ್ಷಾ ತಯಾರಿಯ ಈ ಸಮಗ್ರ ಪ್ರಕ್ರಿಯೆಯಲ್ಲಿ ಶಿಕ್ಷಕರು ಸಹ ಸಕ್ರಿಯವಾಗಿ ಪಾಲ್ಗೊಂಡು ವಿದ್ಯಾರ್ಥಿಗಳಿಗೆ ನಿರಂತರ ಮಾರ್ಗದರ್ಶನ ನೀಡಬೇಕು ಎಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೌಮ್ಯ ಉಪಸ್ಥಿತರಿದ್ದರು. ಮುಂದೆ ನಡೀತಕ್ಕಂಥ SLC ಮತ್ತು PUC ಪರೀಕ್ಷೆ ಕಳೆದ ಬಾರಿ 3ನೇ ಸ್ಥಾನದಲ್ಲಿದ್ದಂಥ ತಾಲೂಕು ಈ ಬಾರಿ ಅದಕ್ಕಿಂತ ಉನ್ನತ ಸ್ಥಾನಕ್ಕೆ ತರಬೇಕು ಅಂತ ದೃಷ್ಟಿಯಿಂದ ತಾಲೂಕು ಆಡಳಿತ, PO ಅವರು ನಾವೆಲ್ಲ ಸೇರಿ ಒಂದು ಸೂಚನೆಯನ್ನ BO ಅವರಿಗೆ ಕೊಡೋಕ್ಕೆ ಇಚ್ಛೆ ಪಡ್ತೀವಿ. ನಾನು ಕಳೆದ ಬಾರಿ ಯಾವ ರೀತಿ ಮನೆಗೆ ಹೋಗಿ ಅವ್ರನ್ನ ಹುರಿದುಂಬಿಸೋಕೆ ಕೆಲಸಗಳನ್ನು ನಾವು ಮಾಡಿದೋ, ಅದೇ ರೀತಿ ಈ ಬಾರಿನೂ ಕೂಡ ನಾನು ಸೇರಿ ನಮ್ಮ ಅಧಿಕಾರಿಗಳು ಸೇರಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಸದಸ್ಯರು, ಆ ಊರಿನಲ್ಲಿ ಓದ್ತಾ ಇರ್ತಕ್ಕಂಥ SLC ಮತ್ತು PUC ಮಕ್ಕಳಿಗೆ ಪರ್ಸನಲ್ ಆಗಿ ಹೋಗಿ ಅವ್ರಿಗೆ ಧೈರ್ಯ ತುಂಬಿ ಈ ನಿಮ್ಮ ಕೆರಿಯರ್ ಇಂಪಾರ್ಟೆಂಟು, ಇದ್ರ ಬಗ್ಗೆ ಗುಪ್ತವಾಗಿ ಮನವೊಲಿಸಿ ಅವರಿಗೆ ಚೆನ್ನಾಗಿ ಓದೋ ರೀತಿ ಮಾಡಬೇಕು ಅಂತ ಹೇಳಿ ಈಗ ತಹಸೀಲ್ದಾರ್ ಅವರಿಗೆ BO ಅವ್ರ ಹತ್ರ ಮಾತಾಡಿದ್ದೀನಿ. ಒಂದು ಆದೇಶವನ್ನು ಕೂಡ ಈಗ ಹಾಕೋದಕ್ಕೆ ಹೇಳಿದ್ದೀನಿ. ಆ ಆದೇಶವನ್ನು ಇವತ್ತಿಂದ ಕೊಡ್ತಾರೆ. ಆ ಡೇಟಲ್ಲಿ ಪ್ರತಿದಿನ ಆ ಊರಲ್ಲಿ ಇರ್ತಕ್ಕಂಥ ಮಕ್ಕಳನ್ನ ಆ ಗ್ರಾಮ ಪಂಚಾಯತಿಯ ಸದಸ್ಯರು ಮನೆಗೆ ಭೇಟಿ ನೀಡಿ ಅವ್ರ ಬಗ್ಗೆ ಧೈರ್ಯ ತುಂಬೋದು ಹಾಕಬೇಕು. ಆ ಸಂದರ್ಭದಲ್ಲಿ ಆ ಶಾಲೆಯ ಟೀಚರ್ಗಳು ಕೂಡ ಅವ್ರ ಜೊತೆ ಇರಬೇಕು. ಥ್ಯಾಂಕ್ ಯು. ಜನವರಿ 20ರಂದು ಡಾಕ್ಟರ್ ಬಾಲಗಂಗಾಧರನಾಥ ಸ್ವಾಮಿಯವರ ಜನ್ಮದಿನೋತ್ಸವದ ಅಂಗವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಮತ್ತು ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಗಿದ್ದು, ಹಾಸನದ ಆದಿಚುಂಚನಗಿರಿ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿನ ಕಾರ್ಯಕ್ರಮದ ಪೂರ್ವ ತಯಾರಿಯನ್ನ ಶ್ರೀ ಶಂಭುನಾಥ ಸ್ವಾಮೀಜಿಯವರು ಪರಿಶೀಲಿಸಿದರು. ನಗರದ ಆಂಗ್ಲ ಮಾಧ್ಯಮ ಶಾಲಾ ಆವರಣದಲ್ಲಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಈ ಶಿಬಿರವನ್ನು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ, ರೋಟರಿ ಕ್ಲಬ್ ಆಫ್ ಹಾಸನ್ ಟೈಗರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಹಾಸನ ಜಿಲ್ಲಾ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟ, ಜಿಲ್ಲಾ ವೈದ್ಯಕೀಯ ವ್ಯಾಪಾರಿಗಳು ಕ್ಷೇಮಾಭಿವೃದ್ಧಿ ಸಂಘ ಸೇರಿದಂತೆ ಹಲವು ಪ್ರತಿಷ್ಠಿತ ಸಂಸ್ಥೆಗಳ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿದೆ. BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಬೆಂಗಳೂರು, ಜಯದೇವ ಹೃದ್ರೋಗ ಸಂಸ್ಥೆ, ಕಿದ್ವಾಯಿ ಸ್ಮಾರಕ ಗಂತ್ರಿ ಸಂಸ್ಥೆ, BGS ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಬೆಂಗಳೂರು, ಜಯದೇವ ಹೃದ್ರೋಗ ಸಂಸ್ಥೆ, ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ, ನಿಮಾನ್ಸ್, ಮಿಂಟೋ ಕಣ್ಣಿನ ಆಸ್ಪತ್ರೆ, ಎನಪೋಯ ಆಸ್ಪತ್ರೆ ಮಂಗಳೂರು, BGS ಅಪೋಲೋ ಆಸ್ಪತ್ರೆ ಮೈಸೂರು ಸೇರಿದಂತೆ ರಾಜ್ಯದ ಪ್ರಮುಖ ಆಸ್ಪತ್ರೆಗಳು ಈ ಶಿಬಿರಕ್ಕೆ ಕೈಜೋಡಿಸಿವೆ ಎಂದರು. ಶಿಬಿರಕ್ಕೆ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ದೊರೆಯಲಿದ್ದು, ಪೂಜ್ಯ ಶ್ರೀ ಶ್ರೀ ಶಂಭುನಾಥ ಸ್ವಾಮೀಜಿಗಳು, ಶಾಸಕ ಸ್ವರೂಪ್ ಪ್ರಕಾಶ್ ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಹಾಗೂ ಉದ್ಯಮಿ SS ರಘುಗೌಡರವರು ಉಪಸ್ಥಿತರಿರುವರು. ಶಿಬಿರದಲ್ಲಿ ಹೃದ್ರೋಗ, ಮಕ್ಕಳ ರೋಗ, ಮೂತ್ರಪಿಂಡ, ಕಿವಿ, ಮೂಗು, ಗಂಟಲು, ಸ್ತ್ರೀ ಮತ್ತು ಪ್ರಸೂತಿ, ನರರೋಗ, ಮಾನಸಿಕ ಆರೋಗ್ಯ, ಕ್ಯಾನ್ಸರ್ ತಪಾಸಣೆ, ಕಣ್ಣಿನ ತಪಾಸಣೆ, ದಂತ ಚಿಕಿತ್ಸೆ, ಮಧುಮೇಹ, ಚರ್ಮರೋಗ, ಶಸ್ತ್ರಚಿಕಿತ್ಸೆ ಸೇರಿದಂತೆ ಹಲವು ವಿಭಾಗಗಳ ನುರಿತ ತಜ್ಞ ವೈದ್ಯರು ರೋಗಿಗಳನ್ನು ಉಚಿತವಾಗಿ ಪರೀಕ್ಷಿಸಲಿದ್ದಾರೆ. ರಕ್ತ ಪರೀಕ್ಷೆ, ECG ಪರೀಕ್ಷೆ ಹಾಗೂ ಅಗತ್ಯವಿರುವವರಿಗೆ ಉಚಿತ ಔಷಧಿ ವಿತರಣೆ ಮಾಡಲಾಗುತ್ತದೆ.
ಇದಲ್ಲದೆ ದೃಷ್ಟಿದೋಷವುಳ್ಳ ಶಾಲಾ ಮಕ್ಕಳಿಗೆ ಉಚಿತ ಕನ್ನಡಕ ಹಾಗೂ ಶ್ರವಣ ದೋಷ ಹೊಂದಿರುವವರಿಗೆ ಉಚಿತ ಶ್ರವಣ ಯಂತ್ರಗಳನ್ನು ವಿತರಿಸಲಾಗುವುದು. ಸ್ತ್ರೀಯರಿಗೆ ಬಿಳಿಸೆರಗು, ಬಂಜೆತನ, ಗರ್ಭಕೋಶ ಸಂಬಂಧಿತ ಸಮಸ್ಯೆಗಳಿಗೆ ತಜ್ಞ ವೈದ್ಯರಿಂದ ಸಮಗ್ರ ಚಿಕಿತ್ಸೆ ನೀಡಲಾಗುತ್ತದೆ ಎಂದರು. ಬಂದು ತಪಾಸಣೆಯನ್ನು ಮಾಡ್ತಾರೆ. ನಮ್ಮ ಬೆಂಗಳೂರು ಕೆಂಪೇಗೌಡ ಆಸ್ಪತ್ರೆಯಿಂದ ಆಗ್ಬೋದು, ಕಿದ್ವಾಯಿ, ನಿಮ್ಹಾನ್ಸು ಮತ್ತು ಮಂಗಳೂರಿಂದ ಯನಪಲ್ಲಿ ಎಲ್ಲ ಹಲವಾರು ವೈದ್ಯರು ಬಂದು ಭಾಗವಹಿಸಿ ಇಲ್ಲಿ ಈಗಾಗಲೇ ಹಳ್ಳಿ ಕಡೆ ಸಾಕಷ್ಟು ನಗರ ಕಡೆ ಪ್ರಚಾರವನ್ನು ಮಾಡಿದ್ವಿ. ಸುಮಾರು ಒಂದು 5-6 ಸಾವಿರಕ್ಕಿಂತ ಹೆಚ್ಚು 7-8 ಸಾವಿರ ಜನ ಇಲ್ಲಿ ಈ ಒಂದು ಆರೋಗ್ಯ ಮೇಳದ ಸದುಪಯೋಗ ಮಾಡ್ಕೋತಾರೆ ಅಂತ ಈಗಾಗಲೇ ಮಾಹಿತಿ ಬಂದಿದೆ. ನಮಗೆ ಹಳ್ಳಿಗೆ ಹೋಗಿ ತಲುಪಿದೆ. ಇದು ಪೂಜ್ಯ ಮಹಾಸ್ವಾಮೀಜಿಯವರು ಹಲವಾರು ವರ್ಷಗಳಿಂದ ಸುಮಾರು 89ನೇ ಇಸ್ವಿಯಿಂದ ಗ್ರಾಮ ವೈದ್ಯ ಅಂತೇಳಿ ಮಾಡಿಕೊಂಡು ಇದು ಭಾಳ ಯಶಸ್ವಿಯಾಗಿದೆ. ಏನೆಲ್ಲ ಅನುಕೂಲಗಳು ಬೇಕು ಮನೆ ಮನೆಗೆ ಬಂದು ನಮ್ಮ ಆಸ್ಪತ್ರೆ ಬಂದು ಅವರೆಲ್ಲ ತಪಾಸಣೆಯನ್ನು ಮಾಡಿ ಏನಾದರೂ ತೊಂದರೆ ಇದ್ದರೆ ಅವ್ರನ್ನ ನಾವು ಆಸ್ಪತ್ರೆಗೆ ಕರ್ಕೊಂಡೋಗಿ ಸರಿಪಡಿಸುವಂಥ ಒಂದು ಆರೋಗ್ಯ ಮೇಳ ಇದಾಗಿದೆ. ಇದಕ್ಕೆ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು ಬಂದು ಸಾನ್ನಿಧ್ಯವನ್ನು ವಹಿಸಿ ಉದ್ಘಾಟನೆಯನ್ನು ಮಾಡ್ತಾರೆ. ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಪ್ರತಿಭಾ ಪುರಸ್ಕಾರ ಸುಮಾರು 209 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ರೋಟರಿ ಸಂಸ್ಥೆಯಿಂದ ಏನಾದರೂ ಕಿವುಡಿನ ಪ್ರಾಬ್ಲಮ್ ಇದ್ದರೆ ಮಿಷಿನ್ ಕೊಡಿಸುವಂಥದ್ದು ಈಗಾಗಲೇ 50% ಡಿಸ್ಕೌಂಟನ್ನು ಮಾಡಿ ಅದು ಕೂಡ ಭಾಳ ವ್ಯವಸ್ಥೆ ಆಗ್ತಾ ಇದೆ. ನಮ್ಮ ಆದಿಚುಂಚನಗಿರಿ ಆಸ್ಪತ್ರೆ ವತಿಯಿಂದ ಈಗಾಗಲೇ ನಮ್ಮ ಹಾಸನದಲ್ಲಿರುವಂಥ ಹಲವಾರು ಸರ್ಕಾರಿ ಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿರುವಂಥ ಕಣ್ಣಿನ ಪ್ರಾಬ್ಲಮ್ ಇದ್ದರೆ ಅವರಿಗೆ ಉಚಿತವಾಗಿ ಸುಮಾರು 280 ಮಕ್ಕಳಿಗೆ ನಾಳೆ ಅವರಿಗೆಲ್ಲ ಉಚಿತವಾಗಿ ಕನ್ನಡಕವನ್ನು ಹಾಕ್ತಾ ಇದ್ವಿ. ಈಗಾಗಲೇ ಚೆಕ್ ಮಾಡಿಸಿದ್ವಿ. ಇನ್ನು ಮುಂದೂ ಕೂಡ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ಈಗ ಡಾಕ್ಟ್ರು ಅನಿಲ್ ಕುಮಾರ್ ಅಂತೇಳಿ ಮತ್ತು ಇನ್ನೊಬ್ಬರು ಡಾಕ್ಟ್ರು ನಂದೀಶ್ ಅವರು ಮತ್ತು ನರೇಂದ್ರ ಅವರು ಕಿಡ್ನಿ ಇರುವಂಥ ಸಮಸ್ಯೆಗಳಿಗೆ ಭಾಳ ನುರಿತ ವೈದ್ಯರು. ಅದನ್ನೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು. ಈಗಾಗಲೇ ಸಕಲ ಸಿದ್ಧತೆಗಳಾಗ್ತಾ ಇದೆ. ಬಂದಂಥ ಎಲ್ಲ ಇಲ್ಲಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ ಆಗಿದೆ ಈಗಾಗಲೇ. ಮತ್ತು ಏನಾದರೂ ತೊಂದರೆ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಮತ್ತೆ ನಾವು ಇನ್ಪೇಷಂಟ್ ಅಂತ ಮಾಡಿಕೊಂಡು ಅವ್ರ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವ್ರ ಜೊತೆ ಬಂದಂಥವ್ರಿಗೂ ಉಚಿತವಾಗಿ ಅವರಿಗೆಲ್ಲ ವಸತಿಯನ್ನು ಮಾಡಿ ಊಟೋಪಚಾರವನ್ನು ಮಾಡಿ ಮತ್ತೆ ತಂದು ಹಾಸನಕ್ಕೆ ಬಿಡುವಂಥ ವ್ಯವಸ್ಥೆಯನ್ನು ಸ್ವಾಮೀಜಿಯವರ ಒಂದು ಜನ್ಮದಿನದ ಅಂಗವಾಗಿ 81ನೇ ಒಂದು ವಾರ್ಷಿಕ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಬೃಹತ್ ಆರೋಗ್ಯ ಮೇಳವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಇದಕ್ಕೆಲ್ಲರೂ ಕೂಡ ಭಾಳಷ್ಟು ಸಹಕಾರ ನಮ್ಮ ಶ್ರೀಮಠದ ಎಲ್ಲ ಯುವಕರಾಗ್ಬೋದು, ಹಿರಿಯರಾಗ್ಬೋದು, ಶ್ರೀಮಠದ ಸದ್ಭಕ್ತರಾಗ್ಬೋದು ಸಾಕಷ್ಟು ಎಲ್ಲ ನಿಂತ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದಾರೆ. ರೋಟರಿ ಕ್ಲಬ್ ನಮ್ಮ ಖಾಸಗಿ ವಿದ್ಯಾಸಂಸ್ಥೆ ಅಧ್ಯಕ್ಷರಾಗ್ಬೋದು, ಸೆಕ್ರೆಟರಿಗಳಾಗ್ಬೋದು ಮತ್ತು ನಮ್ಮ ಏನು ಹಾಸನದಲ್ಲಿದ್ದಾವೆ ಎಲ್ಲ ನಮ್ಮ ಲಕ್ಷ್ಮೀಕಾಂತ್ ಅವರು ಕೂಡ ಅವರು ಸ್ಕೂಲಿಂದ ಎಲ್ಲರೂ ಪೋಷಕರಿಗೆ ಬಂದು ಇದೆಲ್ಲ ಸದುಪಯೋಗ ಮಾಡಿಕೊಳ್ಬೇಕು. ಅವರ ಭಾಳ ಎಚ್ಚರಿಕೆಯಿಂದ ಆರೋಗ್ಯ ಭಾಳ ಮುಖ್ಯ ಮನುಷ್ಯನಿಗೆ. ಆ ಅಂಗವಾಗಿ ಈ ಆರೋಗ್ಯ ಮೇಳವನ್ನು ಶ್ರೀಮಠದ ಪರವಾಗಿ ಮತ್ತು ಎಲ್ಲ ಸದ್ಭಕ್ತರ ಪರವಾಗಿ ಆಯೋಜನೆ ಆಗಿದೆ. ಎಲ್ಲ ಸಕಲ ಸಿದ್ಧತೆಗಳನ್ನ ಈಗಾಗಲೇ ನಾವೆಲ್ಲ ಮಾಡ್ಕೊಂಡಿದ್ದೀವಿ. ಎಲ್ಲ ಇಡೀ ರಾಜ್ಯದಿಂದ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಂದ ಎಲ್ಲ ಡಾಕ್ಟರ್ ಬರ್ತಾ ಇದ್ದಾರೆ. ಇದನ್ನೆಲ್ಲ ಸದುಪಯೋಗ ಮಾಡ್ಕೊಳ್ಳಿ ನಮ್ಮ ಹಾಸನ ಜಿಲ್ಲೆಯವರು ಅಂತ ಈ ಮೂಲಕ ನಿಮ್ಮೆಲ್ಲರಿಗೂ ಶ್ರೀಮಠದ ವತಿಯಿಂದ ಆಶೀರ್ವಾದಗಳನ್ನ ಮಾಡ್ತಾ ನಿಮ್ಮೆಲ್ಲರಿಗೂ ಭಗವಂತ ಒಳಿತನ್ನ ಮಾಡಲಿ ಅಂತೇಳಿ ತುಂಬದಿಂದ ಹಾರೈಸ್ತೇವೆ. ಜೈ ಶ್ರೀ ಗುರುದೇವ್. ನಮಸ್ಕಾರ. ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವರ 81ನೇ ದಿನೋತ್ಸವದ ಅಂಗವಾಗಿ ಏನು ಉಚಿತ ಆರೋಗ್ಯ ಶಿಬಿರವನ್ನು ಶ್ರೀಮಠ ಆದಿಚುಂಚನಗಿರಿ ಮಠದಲ್ಲಿ ಹಾಸನ ಶಾಖಾ ಮಠದಲ್ಲಿ ಏರ್ಪಡಿಸಿದ್ದೀವಿ. ಅದರ ಜೊತೆಗೂಡಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ರೋಟರಿ ಕ್ಲಬ್ ಆಫ್ ಟೈಗರ್ಸ್ ಹಾಸನ್ ಮತ್ತು ಎಲ್ಲ ಸಂಘ ಸಂಸ್ಥೆಗಳು, ಖಾಸಗಿ ವಿದ್ಯಾಸಂಸ್ಥೆಗಳು ಹಾಗೂ ಎಲ್ಲ ಸ್ನೇಹಿತರ ಒಳಗೂಡಿ ಶ್ರೀಮಠದ ವತಿಯಿಂದ ಏನು ನಡೀತಾ ಇರ್ತಕ್ಕಂಥ ಉಚಿತ ಆರೋಗ್ಯ ಶಿಬಿರವನ್ನು ನಾಳೆ ನಡೀತಾ ಇರೋದ್ರಿಂದ ಸೋಮವಾರ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ದಯವಿಟ್ಟು ಹಾಸನದ ಜನತೆ ನಾಳೆ 9 ಗಂಟೆಗೆ, ಮಂಗಳವಾರ 9 ಗಂಟೆಗೆ ದಯವಿಟ್ಟು ಎಲ್ಲರೂ ಬಂದು ಸದುಪಯೋಗವನ್ನು ಮಾಡ್ಕೋಬೇಕು. ಎಲ್ಲ ಥರದ ನುರಿತ ವೈದ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಡಾಕ್ಟರ್ಗಳು 250ರಿಂದ 300 ಜನ ಡಾಕ್ಟರ್ಸ್ ಬರ್ತಾ ಇದ್ದಾರೆ. 15 ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ಕೆಂಪೇಗೌಡ ಆಸ್ಪತ್ರೆ, ಕಿಮ್ಸ್ ಮತ್ತು BGS ಮತ್ತು ಜಯದೇವ, ಕಿದ್ವಾಯಿ ಮತ್ತು ಮಂಗಳೂರು ಎನಪೈ
ಅದೇ ತರ 15 ಆಸ್ಪತ್ರೆಯಿಂದ ಬರ್ತಾ ಇದ್ದಾರೆ. ಎಲ್ಲಾ ತರದ ಮೆಡಿಸಿನ್ ಕೂಡ ಇಲ್ಲೇ ಲಭ್ಯ ಇರ್ತದೆ. ಫ್ರೀ ಮೆಡಿಸಿನ್ ಕೂಡ ಕೊಡ್ತೀವಿ. ಊಟದ ವ್ಯವಸ್ಥೆ ಕೂಡ ಇಲ್ಲೇ ಇರ್ತದೆ. ಹಾಗಾಗಿ ಡಾಕ್ಟರ್ ಏನಾದ್ರು ಹೆಚ್ಚಿನ ಚಿಕಿತ್ಸೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸಿ ಮತ್ತೆ ಕರ್ಕೊಂಡ್ ಬಿಡುವಂತ ವ್ಯವಸ್ಥೆಯನ್ನು ಕೂಡ ಶ್ರೀಮಠ ಮಾಡಿಕೊಟ್ಟಿದೆ. ಹಾಗಾಗಿ ಉಚಿತವಾಗಿ ಮಾಡಿಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಠದ ವತಿಯಿಂದ ಶ್ರೀ 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 ಶಂಭುನಾಥ ಮಹಾಸ್ವಾಮೀಜಿ ಅವರು ಮಾಡಿಕೊಟ್ಟಿದ್ದಾರೆ. ನಾಳೆ ಬೆಳಗ್ಗೆ ನಿರ್ಮಲಾನಂದ ಸ್ವಾಮೀಜಿ ಅವರು ಕೂಡ ಉದ್ಘಾಟನೆಗೆ ಬರ್ತಾ ಇದ್ದಾರೆ. ಶಾಸನದ ಶಾಸಕರು ಕೂಡ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಭಾಗವಹಿಸಬೇಕು, ಈ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ಹೇಳಿ ಹಾಸನ ಜನತೆಯಲ್ಲಿ ನಮಸ್ಕಾರ ಕೇಳ್ಕೊಳ್ತೇನೆ. ರಘುಗೌಡ, ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕರು. ಗ್ರಾಮೀಣ ಭಾಗದಲ್ಲಿರುವ ಸಮುದಾಯದ ಮನೆ ಹಾಗೂ ಮನಸ್ಸುಗಳಿಗೆ ಭೀಮಾ ಕೊರೆಂಗಾವ್ ಎಂಬುದರ ಅರ್ಥವನ್ನು ತಿಳಿಸುವ ನಿಟ್ಟಿನಲ್ಲಿ ಬಿಕ್ಕೂಡಿನಲ್ಲಿ ಹೋಬಳಿ ಮಟ್ಟದ ಭೀಮಾ ಕೊರೆಂಗಾವ್ ವಿಜಯೋತ್ಸವವನ್ನು ಎಲ್ಲರ ಸಹಕಾರದೊಂದಿಗೆ ಆಚರಿಸುತ್ತಿದ್ದೇವೆ ಎಂದು ಕೊರೆಂಗಾವ್ ವಿಜಯೋತ್ಸವದ ಆಚರಣಾ ಸಮಿತಿಯ ಮುಖಂಡ ಕೆಸಗೋಡು ಪ್ರಕಾಶ್ ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಾಗಲೇ ತಾಲೂಕು ಮಟ್ಟದಲ್ಲಿ ಕೊರೆಂಗಾವ್ ವಿಜಯೋತ್ಸವ ಆಚರಿಸಿದ್ದು, ಅದೇ ರೀತಿ ಹೋಬಳಿ ಮಟ್ಟದಲ್ಲೂ ಆಚರಿಸಬೇಕೆಂದು ತನ್ಮರಿಸಿ ವಿಜಯೋತ್ಸವ ಆಚರಣಾ ಸಮಿತಿ ರಚಿಸಿ ಎಲ್ಲರ ಸಹಯೋಗದೊಂದಿಗೆ 21/1/2026 ಬುಧವಾರ ಬೇಲೂರು ತಾಲೂಕಿನ ಬೆಕ್ಕೋಡಿನಲ್ಲಿ ಆಯೋಜಿಸಿದ್ದೇವೆ. ಜೊತೆಗೆ ವಿಜಯೋತ್ಸವದ ಅಂಗವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಬೇಕೆಂದು ಹೋಬಳಿಯಾದ್ಯಂತ ಎಲ್ಲ ಗ್ರಾಮಗಳಿಗೂ ತೆರಳಿ ಪ್ರಚಾರ ಕೈಗೊಳ್ಳಲಾಗಿದೆ. ಹಾಗೂ ಭೀಮಾ ಕೊರೆಂಗಾವ್ ವಿಜಯೋತ್ಸವ ರಥವನ್ನು ಬೆಕ್ಕೋಡಿನ ಮದಗಟ್ಟ ಸರ್ಕಲ್ನಿಂದ ವಿವಿಧ ಕಲಾ ತಂಡಗಳು ನಾಸಿಕ್ ಡೋಲಿನೊಂದಿಗೆ ಸಾವಿರಾರು ಜನರೊಂದಿಗೆ ಬೃಹತ್ ಮೆರವಣಿಗೆಯಲ್ಲಿ ಬೆಕ್ಕೋಡು ಗ್ರಾಮ ಪಂಚಾಯಿತಿ ಆವರಣದ ಡಾಕ್ಟರ್ ಅಂಬೇಡ್ಕರ್ ಮೈದಾನದವರೆಗೂ ಮೆರವಣಿಗೆಯಲ್ಲಿ ತೆರಳಲಾಗುವುದು. ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಉರಿಲಿಂಗಿ ಪೆದ್ದಿ ಮಠದ ಜ್ಞಾನ ಪ್ರಕಾಶ ಸ್ವಾಮೀಜಿ ಹಾಗೂ ಕರ್ನಾಟಕ ಬೌದ್ಧ ಮಹಾಸಭಾದ ರಾಜ್ಯಾಧ್ಯಕ್ಷ ಮತ್ತು ಬಿಎಸ್ಪಿ ಸಂಯೋಜಕ ಡಾಕ್ಟರ್ ಮಹೇಶ್ ಸೇರಿದಂತೆ ಹೋಬಳಿ ಮುಖಂಡರು ಭಾಗವಹಿಸುತ್ತಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲ ಸಮುದಾಯದವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕೆಂದು ತಿಳಿಸಿದರು. ಕೊರೆಂಗಾವ್ ವಿಜಯೋತ್ಸವ ಆಚರಣಾ ಸಮಿತಿ ಗೌರವಾಧ್ಯಕ್ಷ ನಿಡುಮನಹಳ್ಳಿ ಕಾಳರಾಜು ಮಾತನಾಡಿ, ಕೊರೆಂಗಾವ್ ವಿಜಯೋತ್ಸವ ಆಚರಿಸುವ ಮೂಲಕ ಅಂಬೇಡ್ಕರ್ ಮತ್ತು ಕೊರೆಂಗಾವ್ ಇತಿಹಾಸವನ್ನು ಜನರಿಗೆ ತಲುಪಿಸುವ ಕೆಲಸ ಮಾಡಲಾಗುತ್ತಿದೆ. ಬುಧವಾರ ಬೆಳಗ್ಗೆ ಮೆರವಣಿಗೆ ನಂತರ ಸಂಜೆ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಊಟದ ವ್ಯವಸ್ಥೆ ಇರುತ್ತದೆ. ಆದ್ದರಿಂದ ಹೋಬಳಿ ಸೇರಿದಂತೆ ತಾಲೂಕಿನ ಎಲ್ಲ ಮುಖಂಡರು, ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಸಹಕಾರ ನೀಡಬೇಕು ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೊರೆಂಗಾವ್ ವಿಜಯೋತ್ಸವ ಆಚರಣಾ ಸಮಿತಿಯ ಅಧ್ಯಕ್ಷ ಈರಪ್ಪ, ಪ್ರಧಾನ ಕಾರ್ಯದರ್ಶಿ ಸುರೇಶ್, ಖಜಾಂಚಿ ರಾಜು, ಕಾರ್ಯದರ್ಶಿ ರೇಣುಕುಮಾರ್, ಬೌದ್ಧ, ಉಮೇಶ್ ಬಕ್ರವಳ್ಳಿ ಹಾಜರಿದ್ದರು. ಬಿಕ್ಕೋಡು ಹೋಬಳಿ ಮಟ್ಟದಲ್ಲಿ ಕೊರೆಂಗಾವ್ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಬಿಕ್ಕೋಡು ಹೋಬಳಿಯ ಎಲ್ಲ ಗೌರವಾನ್ವಿತ ಹಿರಿಯರು, ಯುವಕರು ಸೇರಿ ಒಂದು ತೀರ್ಮಾನ ಕೈಗೊಂಡಿದ್ದು, ಇದೇ ಬುಧವಾರ 21ನೇ ತಾರೀಕು ನಾಳೆ ಎಲ್ಲ ನಾಡಿದ್ದು ಈ ಒಂದು ಘನಕಾರ್ಯವನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಇದರ ಪ್ರಚಾರಕ್ಕೆ ಈಗ ಆಲ್ರೆಡಿ ಇಡೀ ಹೋಬಳಿಯಾದ್ಯಂತ ಎಲ್ಲ 5 ಪಂಚಾಯಿತಿ ಎಲ್ಲ ಹಳ್ಳಿಗಳಿಗೆ ನಾವು 1 ಮತ್ತು 2 ಬಾರಿ ಪ್ರಚಾರ ಕೈಗೊಂಡು ಎಲ್ಲರೂ ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ. ನಮಗೆ ಅನಿಸುತ್ತೆ ಈ ಒಂದು ಕೊರೆಂಗಾವ್ ವಿಜಯೋತ್ಸವ ಆಚರಣೆಗೆ ಹೋಬಳಿಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ. ಮತ್ತೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಏನಪ್ಪ ಅಂತಂದ್ರೆ, ಈ ಒಂದು ವಿಜಯೋತ್ಸವವನ್ನ ತಾಲೂಕು ಹಂತಕ್ಕೆ ಮತ್ತು ಜಿಲ್ಲಾ ಹಂತಕ್ಕೆ ಪ್ರಚಾರ ಮಾಡಬೇಕು. ಎಲ್ಲರೂ ಕೂಡ ಬುದ್ಧ ಅನುಯಾಯಿಗಳು, ಬಾಬಾ ಸಾಹೇಬ್ರ ಅನುಯಾಯಿಗಳು, ಕೊರೆಂಗಾವ್ ವಿಜಯೋತ್ಸವ ಸಮಿತಿಯ ಅನುಯಾಯಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತೇಳಿ ನಾವು ವಿಶೇಷವಾಗಿ ಈ ಒಂದು ಪತ್ರಿಕೆ ಮಾಧ್ಯಮವನ್ನು ಇವತ್ತು ಕರೆದಿದ್ದೀವಿ. ಸೊ ಆ ಒಂದು ಕಾರ್ಯಕ್ರಮವನ್ನ ಆ ಕಾರ್ಯಕ್ರಮದ ದಿವಸ ಸಾನ್ನಿಧ್ಯವನ್ನ ಉರಿಲಿಂಗ ಪೆದ್ದಿ ಮಠ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ವಹಿಸಲಿದ್ದು, ಮತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಆರಾಮಹೇಶ್ವರ್ ಅವರು ಚಾಮರಾಜನಗರ ಇವರು ಕೂಡ ಆಗಮಿಸಿ ಯುದ್ಧದ ಸಾರಾಂಶವನ್ನ ಜನಗಳಿಗೆ ತಿಳಿಸಬೇಕು ಅಂತೇಳಿ ನಾವು ಅವ್ರನ್ನ ಕರೆದಿದ್ದೇವೆ. ಅವರು ಕೂಡ ಬರ್ತಾರೆ. ಜೈ ಭೀಮ್ ಬಂಧುಗಳೇ, ನಾವು ಬಿಕ್ಕೋಡು ಹೋಬಳಿ ಮಟ್ಟದಲ್ಲಿ ಕೊರೆಂಗಾವ್ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತೇಳಿ ಬಿಕ್ಕೋಡು ಹೋಬಳಿಯ ಎಲ್ಲ ಗೌರವಾನ್ವಿತ ಹಿರಿಯರು, ಯುವಕರು ಸೇರಿ ಒಂದು ತೀರ್ಮಾನ ಕೈಗೊಂಡಿದ್ದು, ಇದೇ ಬುಧವಾರ 21ನೇ ತಾರೀಕು ನಾಳೆ ಎಲ್ಲ ನಾಡಿದ್ದು ಈ ಒಂದು ಘನಕಾರ್ಯವನ್ನು ನಡೆಸಬೇಕು ಅಂತೇಳಿ ತೀರ್ಮಾನ ಮಾಡಿಕೊಂಡು ಇದರ ಪ್ರಚಾರಕ್ಕೆ ಈಗ ಆಲ್ರೆಡಿ ಇಡೀ ಹೋಬಳಿಯಾದ್ಯಂತ
ಎಲ್ಲ 5 ಪಂಚಾಯಿತಿ ಎಲ್ಲ ಹಳ್ಳಿಗಳಿಗೆ ನಾವು 1 ಮತ್ತು 2 ಬಾರಿ ಪ್ರಚಾರ ಕೈಗೊಂಡು ಎಲ್ಲರೂ ಕೂಡ ನಾವು ಗಮನವನ್ನು ಸೆಳೆದಿದ್ದೇವೆ. ನಮಗೆ ಅನಿಸುತ್ತೆ ಈ ಒಂದು ಕೋರೆಗಾಂವ್ ವಿಜಯೋತ್ಸವ ಆಚರಣೆಗೆ ಹೋಬಳಿಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಭಾಗವಹಿಸ್ತಾರೆ. ಮತ್ತೆ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆಯುವ ಉದ್ದೇಶ ಏನಪ್ಪ ಅಂತಂದ್ರೆ ಈ ಒಂದು ವಿಜಯೋತ್ಸವವನ್ನ ತಾಲೂಕು ಹಂತಕ್ಕೆ ಮತ್ತು ಜಿಲ್ಲಾ ಹಂತಕ್ಕೆ ಪ್ರಚಾರ ಮಾಡಬೇಕು. ಎಲ್ಲರೂ ಕೂಡ ಬುದ್ಧ ಅನುಯಾಯಿಗಳು, ಬಾಬಾ ಸಾಹೇಬ್ರ ಅನುಯಾಯಿಗಳು, ಕೋರೆಗಾಂವ್ ವಿಜಯೋತ್ಸವ ಸಮಿತಿಯ ಅನುಯಾಯಿಗಳು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕು ಅಂತ ಹೇಳಿ ನಾವು ವಿಶೇಷವಾಗಿ ಈ ಒಂದು ಪತ್ರಿಕೆ ಮಾಧ್ಯಮವನ್ನು ಇವತ್ತು ಕರೆದಿದ್ದೀವಿ. ಸೊ ಆ ಒಂದು ಕಾರ್ಯಕ್ರಮವನ್ನ ಆ ಕಾರ್ಯಕ್ರಮದ ದಿವಸ ಸಾನ್ನಿಧ್ಯವನ್ನ ಉರಿಲಿಂಗ ಪೆದ್ದಿಮಠ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ವಹಿಸಲಿದ್ದು ಮತ್ತು ಆ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಆರಾಮಹೇಶ್ವರ ಅವರು ಚಾಮರಾಜನಗರ ಇವರು ಕೂಡ ಯುದ್ಧದ ಸಾರಾಂಶವನ್ನ ಜನಗಳಿಗೆ ತಿಳಿಸಬೇಕು ಅಂತ ನಾವು ಅವ್ರನ್ನ ಕರೆದಿದ್ದೇವೆ. ಅವರು ಕೂಡ ಬರ್ತಾರೆ. ಅರಕಲಗೂಡು ಪಟ್ಟಣ ಪಂಚಾಯಿತಿಯ 2026-27ನೇ ಸಾಲಿನ ಆಯವ್ಯಯ ತಯಾರಿಕೆ ಸಂಬಂಧ ನಡೆದ ಸಾರ್ವಜನಿಕ ಸಮಾಲೋಚನಾ ಸಭೆಯಲ್ಲಿ ವಸತಿ, ಮೂಲಸೌಕರ್ಯ, ನೈರ್ಮಲ್ಯ ಹಾಗೂ ಆಡಳಿತ ಸುಧಾರಣೆ ಕುರಿತು ವ್ಯಾಪಕ ಚರ್ಚೆ ನಡೆಯಿತು. ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಎ ಮಂಜು, ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದರು. ನಾನು ನನ್ನ ಶಕ್ತಿ ಮೀರಿ ಬೀದಿ ದೀಪದ ಬಗ್ಗೆ ಪ್ರಯತ್ನ ಪಟ್ಟು ಕೆಲಸ ಮಾಡಿಸ್ತಾ ಇದ್ದೀನಿ. ಹಿಂದೆ ನೀವಿದ್ದಕ್ಕೆ ಎಲ್ಲ ತೆರವುಗೊಳಿಸಿದ್ರಿ. ನಿಮ್ಮ ಅವಧಿಯಲ್ಲಿ ಪೂರ್ತಿ ತೆರವುಗೊಳಿಸಿ ಖಾಲಿ ಜಾಗ ಬಿಟ್ಟಿತ್ತು. ಇತ್ತೀಚೆಗೆ ಒಂದು 2-3 ವರ್ಷದಲ್ಲಿ ಎಲ್ಲ ತುಂಬಿದೆ. ಇತ್ತೀಚೆಗೆ ಕಟ್ಟಿರೋದು ಈ ಹೋದ ಬಾಡಿ ಏನಿತ್ತು ಆ ಬಾಡಿ ಸಂದರ್ಭದಲ್ಲೇ ಕಟ್ಟಿದ್ದು. ಹಿಂದೆ ಏನು ಕಟ್ಟಕ್ ಕೊಟ್ಟಿದ್ದಿಲ್ಲ. ಆದ್ರೆ ಹಿಂದೆ ಎಲ್ಲ ನಾವೇ ಸದಸ್ಯರಿದ್ದು ನಾವು ಮೀಟಿಂಗ್ ಮಾಡಕ್ಕೆ ಕೊಡ್ತಿದ್ದಿಲ್ಲ. ಫಸ್ಟ್ ಆ ಜಾಗ ತೆರವುಗೊಳಿಸೋ ಬನ್ನಿ ಮತ್ತು ಮೀಟಿಂಗ್ ಮುಂದುವರ್ಸೋಣ ಅಂತ ಮೀಟಿಂಗ್ ಆಗಕ್ಕೆ ಕೊಡ್ತಿದ್ದಿಲ್ಲ. ಇತ್ತೀಚಿನ ಅವಧಿಯಲ್ಲಿ ಎಲ್ಲ ಮಾಡಿದ್ದಾರೆ. ಅದನ್ನ ಒಂದು ಜಾಗನ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಇಟ್ಟು ಒಂದು ಒಳ್ಳೆ ಪಾರ್ಕ್ ಆಗಲಿ, ಒಂದು ಒಳ್ಳೆ ಕೋಟೆ ಆಗಲಿ ಅಂದ್ರೆ 1-2-3 ಅಂತಸ್ತುಗಳನ್ನ ತಕ್ಕಂತೆ ಅವಕ್ಕೆ ಕಂದಾಯವನ್ನ. ಅರಕಲಗೂಡು ಪಟ್ಟಣ ವ್ಯಾಪ್ತಿಯಲ್ಲಿ ಇರುವ ಸುಮಾರು 354 ನಿವೇಶನಗಳನ್ನು ಅರ್ಹ ಫಲಾನುಭವಿಗಳಿಗೆ ಮೀಸಲಾತಿ ಅನ್ವಯ ಹಂಚಿಕೆ ಮಾಡುವ ಕುರಿತು ಚರ್ಚಿಸಲಾಯಿತು. ಜೊತೆಗೆ ಹದ್ದಿಕಟ್ಟೆ ಬಾರಿಯಲ್ಲಿ 11 ಎಕರೆ ಜಮೀನಿನಲ್ಲಿ G+3 ಮಾದರಿಯ ಸುಮಾರು 1,000 ಮನೆಗಳ ನಿರ್ಮಾಣಕ್ಕೆ ಸರ್ಕಾರ ಅನುಮೋದನೆ ನೀಡಿರುವುದಾಗಿ ಶಾಸಕರು ಮಾಹಿತಿ ನೀಡಿದರು. ಪಟ್ಟಣದಲ್ಲಿ ಸುಸಜ್ಜಿತ ಕ್ರೀಡಾಂಗಣ ಹಾಗೂ ಉದ್ಯಾನವನ ನಿರ್ಮಾಣ ಅಗತ್ಯವಿದ್ದು, ಕ್ರೀಡಾಂಗಣವನ್ನು 1 ಮೀಟರ್ವರೆಗೆ ಎತ್ತರಿಸುವ ತಾಂತ್ರಿಕ ಬದಲಾವಣೆಗಳ ಬಗ್ಗೆ ಸಲಹೆ ನೀಡಲಾಯಿತು. ಮುಖ್ಯ ರಸ್ತೆಗಳ ಡಾಂಬರೀಕರಣ ಮತ್ತು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಗಳ ಆದ್ಯತೆಯ ಮೇಲೆ ಪೂರ್ಣಗೊಳಿಸಲು ಸೂಚನೆ ನೀಡಿದರು. ಕಂದಾಯ ವಸೂಲಾತಿ, ಬೀದಿ ದೀಪಗಳ ನಿರ್ವಹಣೆ ಹಾಗೂ ಘನ ತ್ಯಾಜ್ಯ ವಿಲೇವಾರಿಯಲ್ಲಿ ಹೆಚ್ಚಿನ ಗಮನ ಹರಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಸಭೆಯಲ್ಲಿ ಮಾಜಿ ಪಂಚಾಯಿತಿ ಸದಸ್ಯರು, ಸಾರ್ವಜನಿಕರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಕರ್ತವ್ಯ ಇರುತ್ತೆ, ಅದಾದಾಗ ಮಾತ್ರ ಪಟ್ಟಣದ ಅಭಿವೃದ್ಧಿ ಆಗುತ್ತೆ ಸಾಧ್ಯ. ಟ್ಯಾಕ್ಸ್ ಕಟ್ಟೋರು ಕಟ್ತಾನೆ ಇರ್ತಾರೆ, ಇಲ್ಲದೆ ಇದ್ದವರು ಅವರ ಬಿಸ್ನೆಸ್ ಗಳನ್ನು ಮಾಡ್ಕೊಡ್ತಾರೆ. ಇದು ಎಲ್ಲೋ ಒಂದು ಕಡೆ ಆಡಳಿತಾತ್ಮಕವಾಗಿ ಅದೊಂದು ಸುಧಾರಣೆ ಆಗ್ಬೇಕು ಅನ್ಸುತ್ತೆ. ಎರಡನೇದು, ಸುಮಾರು 70ನೇ ಇಸ್ವಿ ಇರ್ತಕ್ಕಂಥ ಸಮಸ್ಯೆ 16 ಜೋಡಿ ಮನೆ ಸಮಸ್ಯೆ, 32 ಜೋಡಿ ಮನೆ ಸಮಸ್ಯೆ. ಇಲ್ಲ ನೀವು ಪಟ್ಟಣ ಪಂಚಾಯತಿದು ಅಂತ ನಿಮಗೆ ಆದಾಯ ಮಾಡ್ಕೊಳ್ಳಿ, ಅದನ್ನ ಅವ್ರಿಗೆ ಕೊಟ್ಟು. ಇಲ್ಲ ಅಂತಂದ್ರೆ ಸುಮ್ಮನೆ ಯಾಕೆ ವಕೀಲರಿಗೆ ದುಡ್ಡು ಕೊಡ್ತೀರಿ? ಪ್ರತಿ ಸಾರಿ ವಕೀಲರಿಗೆ ಹಣನ ಕೊಡ್ತಾನೆ ಇದ್ದೀರಿ. ನೋಡಿ ನಿಮ್ಮ ಇದ್ರೊಳಗಡೆ ಅಷ್ಟು ಬಹಳ ಜನಕ್ಕೆ ಅನುಕೂಲ ಆಗುತ್ತೆ ಅನ್ನೋಂತ ನನ್ನ ಬಹಳಷ್ಟು ಜನ ಆಸೆ ಪಟ್ಟರು ಹೋಗಿಸ್ಕೊಂಡು ಹೋಗುವಂತ ಸ್ಥಿತಿ ಬರಬೇಕಾದ್ರೆ ನಾವೇ ಮಾಧ್ಯಮದಲ್ಲಿ ಕರೆಸಿ 2 ಬಾರಿ ನಾನು ಇದನ್ನ ತೆರವುಗೊಳಿಸಿ ದಯಮಾಡಿ ಸ್ವಚ್ಛತೆ ಕಾಪಾಡಿ ಅಂತ ಕೇಳ್ಕೊಂಡೆ. ಸ್ವಲ್ಪ ಸುಧಾರಿಸಿತು ಮತ್ತು ಅದನ್ನ ಯಥಾಸ್ಥಿತಿ ಕಾಪಾಡ. ಕಾರಣ ನಿಮ್ಮ ಅಧಿಕಾರಿಗಳು ಏನಿದೆ ಸುಮ್ಮನೆ ಶೋವಾಗಿ ಹೋಗೋದು ನೋಡ್ಕೊಂಡ್ ಬರೋದು ಅಲ್ಲ, ಅವ್ರು ಕರ್ತವ್ಯ ನಿರ್ವಹಿಸಬೇಕು. ಒಬ್ಬರನ್ನ ಬಿಟ್ಕೊಂಡು ಹೋದ್ರೆ ಇನ್ನೊಬ್ಬ ಹೆಚ್ಚಾಗ್ತಾರೆ, ಇನ್ನೊಬ್ರು ಬಿಟ್ಟು ಇನ್ನೊಬ್ಬ ಹೆಚ್ಚಿಕೊಂಡು ಹೋಗ್ತಾರೆ. ಅದನ್ನ ನೀವು ಅವರಿಗೆ ಯಾವ್ದಾದ್ರು ನೋಟಿಸ್ ಕೊಡೋದಿಲ್ಲ, ಅವ್ರು ಪನಿಷ್ಮೆಂಟ್ ಮಾಡೋದಿಲ್ಲ, ನೀವು ಮಾಡ್ತಾನೆ ಇಲ್ಲ. ಈ ಕಡೆ ಕಿವಿ ಕೇಳ್ಕೊಂಡ್ರೆ ಆ ಕಡೆ ಕಿವಿ ಬಿಡ್ತಾ ಇದ್ದಾರೆ. ಅದನ್ನ ನಾವು ಹೇಳ್ಬೇಕು, ನಿಮ್ಗೆ ಬಿಡ್ಬೇಕು ಅನ್ನೋ ಸ್ಥಿತಿಗೆ ನಾವು ಬಂದಿದ್ದೀವಿ. ಅದೊಂದು. ಮತ್ತೆ ಹಾಗೆ ಈ ಚರಂಡಿಗಳನ್ನ ಚರಂಡಿಗಳಿಂದ ರಸ್ತೆಗಳಿಲ್ಲ, ದಯಮಾಡಿ ರಸ್ತೆಗಳನ್ನ ಚರಂಡಿಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಅತಿ ಹೆಚ್ಚು ಮುಖ್ಯವಾಗಿ ಒತ್ತು ಕೊಡಬೇಕು. ಹಾಗೆ ದೀಪಗಳು ಲೈಟ್ಗಳನ್ನು ಕರೆಕ್ಟಾಗಿ 5 ಲೈಟ್ಗಳೇ ನಡೆಯುತ್ತೆ ಇಲ್ಲ. ಇವನ್
ಹಿಂದೆ ಹೇಳಿದ್ರು ಹೋಗ್ತಾ ಇದೆ ನಮಗೆ ನಮ್ಮ ಮಾಹಿತಿ ಪ್ರಕಾರ. ಅದು ಯಾರು ಮೇಂಟೆನೆನ್ಸ್ ಕೊಟ್ಟಿದ್ರೆ ಅವನ್ನ ಕರೆಸ್ಬಿಟ್ಟು ಟ್ರೈ ಮಾಡಿ ಅದನ್ನ ಕಂಪ್ಲೀಟ್ ಮಾಡಿಸ್ಬೇಕಂತ ನಿಮ್ಮಲ್ಲಿ ಹೇಳ್ತೀನಿ. 1,88,295 ರೂಗಳ ವೆಚ್ಚನ ನಿರೀಕ್ಷಿಸಿದ್ವಿ. ಇಷ್ಟೇ ವೆಚ್ಚ ಆಗಿದೆ. 1,32,88,295 ಅಂತ ಹಾಕಿದ್ದಾರೆ. ಸೊ ನಮ್ಮವಾಗ ಕೊರತೆ ಬಜೆಟ್, ಮಿಗತೆ ಬಜೆಟ್ ಅಲ್ಲ, ಕೊರತೆ ಬಜೆಟ್ ಅಂದ್ರೆ ನಾವು ಆದಾಯ ಎಷ್ಟು ರಿಸೀವ್ ಮಾಡ್ತಾ ಇದೀವೋ ಅದಕ್ಕಿಂತ ಹೆಚ್ಚಿನ ನಾವು ವ್ಯಯಿಸ್ತಾ ಇದೀವಿ. ಹಾಗಾಗಿ ಇದನ್ನ ನಾವು ಕೊರತೆ ಬಜೆಟ್ ಅಂತಾನೆ ಇದ್ ಮಾಡ್ತಾ ಇದೀವಿ, ಏನಂತ ಪರಿಗಣಿಸ್ತಾ ಇದೀವಿ. ಸೊ ಈ ಸರಿ ಯಾವ್ಯಾವ ಆದಾಯ ಬರುತ್ತೆ ಅನ್ನೋದನ್ನ ಯಾವುದೇ ಆದಂತ ಮನಸ್ಸುಗಳಲ್ಲಿ ನೀವು ಇಟ್ಕೊಳ್ದೆ ಬೇಡಿ. ನೀವು ಹೇಳಿರ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಮ್ಮಲ್ಲಿ ಯಾಕೆಂದ್ರೆ ನಾಲ್ಕು ಬಾರಿ ಅತಿ ಕನಸನ್ನ ಕಂಡಿರ್ತಕ್ಕಂಥದ್ದು ಅರ್ಕಲಗೂಡು ಪಟ್ಟಣ, ನನ್ನ ರಾಜಕೀಯ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅರ್ಕಲಗೂಡು ಪಟ್ಟಣ. ನಾನು ಅದಕ್ಕೆ ಮಾಡಲೇಬೇಕು ಅಂತಕ್ಕಂಥ ನಾನು ಸೀರಿಯಸ್ ಆಗಿ ತಗೊಂಡಿದ್ದೀನಿ. UGD ಬಗ್ಗೆ ತಗೊಂಡಿದ್ದೀವಿ, ಈಗಾಗಲೇ ಅದು ಚಾಲನೆ ಇದೆ. ಇನ್ನೊಂದು ವರ್ಷದೊಳಗಡೆ ಪಟ್ಟಣದಲ್ಲಿ UGD ಪೂರ್ಣವಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಂದಾಗಿರ್ತದೆ. ನಾವು ಮಾಡ್ತೀವಿ ಅಂತಕ್ಕಂಥದ್ದು ನಿಮ್ಮ ಮುಂದೆ ಹೇಳಕ್ಕೆ ನಾನು ಇಚ್ಛೆ ಪಡ್ತೀನಿ. ಜೊತೆಗೆ ಸಮಸ್ಯೆಗಳು ಕೊನೆನೇ ಇಲ್ಲ, ಇದ್ದೇ ಇರುತ್ತೆ. ಈ ಹಿಂದೆ ಇದ್ದಂತ ಅಧಿಕಾರಿ ವರ್ಗದಲ್ಲಿದ್ದಂಥವರು ಸರ್ಕಾರದ ಹಣ ಕೊಡದಲ್ಲೇ, ಇಲ್ಲಿ ಇರ್ತಕ್ಕಂಥ ಹಣದಲ್ಲಿ ಮಾಡಕ್ಕಾಗದಲ್ಲೇ ಕೆಲಸ ಕಾಮಗಾರಿಗಳು ನಿಂತಿರ್ತಕ್ಕಂಥದ್ದು ನಿಜ. ಅದರಲ್ಲಿ ಎರಡನೇ ಮಾತಿಲ್ಲ. ಆಗದೆ ಇರೋದನ್ನ ಆಗಿಲ್ಲ ಅಂತ ಒಪ್ಕೊಳ್ಳೋದು ನಮ್ಮ ನಿಜವಾಗಿ ಧೈರ್ಯವಾಗಿ ಹೇಳಬೇಕು. ಯಾಕಾಗಿಲ್ಲ ಅಂದ್ರೆ ಇಲ್ಲ ಹಣ ಕೊಟ್ಟಿಲ್ಲ ಮಾಡಿಲ್ಲ ಅಂತ ಹೇಳಿ. ಹಣನ ಸಂಗ್ರಹಣೆ ಮಾಡ್ಕೋಬೇಕಾದ್ರೆ ಯಾರನ್ನೋದು ಪಟ್ಟಣ ಪಂಚಾಯತಿ ಅಧಿಕಾರಿ. ಕಂದಾಯ ಯಾರು ಕಲೆಕ್ಟ್ ಮಾಡಬೇಕು, ನೀವು ಮಾಡಬೇಕು. ಲೈಟ್ ಅನ್ನು ಹಾಕ್ಸ್ಬೇಕಾದ್ರೆ ಯಾರು, ನೀವು ನೋಡ್ಬೇಕು. ಕಸದ ವಿಲೇವಾರಿ ಇದೆಲ್ಲ ನೋಡೋದು ಯಾರು ನೋಡ್ಬೇಕು, ಹೆಲ್ತ್ ಆಫೀಸರ್ ನೋಡ್ಬೇಕು. ಮನೆಯ ಕಟ್ಟತಕ್ಕ ಸಂದರ್ಭದಲ್ಲಿ ಹೆಚ್ಚಿಗೆ ಕಟ್ಕೊಂಡವನೆ ಅಥವಾ ಒಂದು ಮಾಡಿ ಜಾಸ್ತಿ ಕಟ್ಟಿದ್ದಾನೆ, ವೈಲೇಟ್ ಮಾಡಿದ್ದಾನೆ, ಕಾನೂನು ಪ್ರಕಾರ ಮಾಡಿಲ್ಲ, ಅದನ್ನ ನೋಡ್ಬೇಕಾದ್ರೆ ಯಾರಂದ್ರೆ ನಮ್ಮ ಈ ಸಂಸ್ಥೆಯ ಇಂಜಿನಿಯರ್ ಸ್ಟಡಿ ಕಟ್ಟಿ ಅಂತ ಹೇಳಿ ಅದನ್ನ ಕಟ್ತಾ ಇರ್ತಕ್ಕಂಥ ನೋಡ್ಕೊಂಡು ನೀವು ಸುಮ್ಮನಿದ್ರೆ ಅದು ನಿಜವಾಗ್ಲೂ ಕೂಡ ನೀವು ಮಾಡಿದಂತ ತಪ್ಪು. ಮುಂದಿಗೆ ಮನೆ ಕಟ್ಟಾದ್ಮೇಲೆ ಒಡೆಯಕ್ಕೆ ಹೋದ್ರೆ ಯಾರು ಅಯ್ಯೋ ಮನೆ ಕಟ್ಟೋದು ಬಿಡಪ್ಪ ಅಂತ ಹೇಳ್ತಕ್ಕಂಥದ್ದು ಎಲ್ಲರ ಒಂದು ಇದು. ಯಾರು ಮನೆಯನ್ನ ಕೆಡಿಸಕ್ಕೆ ಯಾರು ಇಷ್ಟಪಡಲ್ಲ. ಅದಕ್ಕಿಂತ ಮುಂಚೆನೆ ನೋಡ್ಕೋಬೇಕು. ಫೌಂಡೇಶನ್ ಹಾಕೋ ಸಂದರ್ಭದಲ್ಲೇ ಒಂದು ರೌಂಡ್ ಹೋಗ್ಬೇಕು. ಅಳತೆ ಪ್ರಕಾರ ಕಟ್ತಾವಲ್ಲ ಇಲ್ವಾ ಅಂತ ಅನ್ನೋದನ್ನ ನೀವು ನೋಡ್ಬೇಕು. ಅದಾಗುತ್ತೆ. ಈಗ ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ಟೌನ್ ನಲ್ಲಿ ಪಾರ್ಕ್ ಅಂತ ಹೇಳಿದ್ರೆ ಅದು ಪಾರ್ಕ್ ನನಗೆ ಗೊತ್ತಿರಂಗೆ ಇನ್ನು 1-1.5 ಅಡಿ ಎತ್ತರ ಮೇಲಾಗಬೇಕು. ಇಲ್ಲದೆ ಅದು ಪ್ರಯೋಜನ ಗಿಡಗಳೆಲ್ಲ ಸಾಯ್ತವೆ. ನೀರು ಮಳೆಗಾಲದಲ್ಲಿ ನೀರು ನಿಲ್ತದೆ. ಸ್ಟೇಡಿಯಂ ಕೂಡ ಅಷ್ಟೇ. ಅದು 1 ಮೀಟರ್ ಎತ್ತರ ಆದ್ರೇನೆ ಸ್ಟೇಡಿಯಂ ಒಂದು ನಿಜವಾದ ಕರೆಕ್ಟ್ ಆಗಿರೋಂಥ ಸ್ಟೇಡಿಯಂ ಇಲ್ಲೋರು ಆಗಲ್ಲ. ನಮ್ಮ ಕಾಲದಲ್ಲಿ ಏನೋ ಮಾಡ್ಬೇಕು ಅಂತ ಹೇಳಿ ಏನೇನೋ ಮಾಡ್ದೋ ಎಂತದೋ ಆಯ್ತು. ಹಾಸನದಲ್ಲಿ ಒಂದು ಕ್ರಿಕೆಟ್ ಸ್ಟೇಡಿಯಂ. ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ತಮ್ಮ ಹಕ್ಕುಗಳು ಮತ್ತು ಕಾನೂನು ಅರಿವು ಹೊಂದುವುದು ಅತ್ಯಗತ್ಯವಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ MS ಶಶಿಕಲಾ ಹೇಳಿದರು. ಬೇಲೂರು ಪಟ್ಟಣದ BGS ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಹಾಗೂ JMFC ನ್ಯಾಯಾಲಯ ಮತ್ತು ಪೊಲೀಸ್ ಇಲಾಖೆ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಫೋಕ್ಸೋ ಕಾಯ್ದೆ, ಬಾಲ್ಯ ವಿವಾಹ ನಿಷೇಧ, ನಶೆಮುಕ್ತತೆ ಹಾಗೂ ರಸ್ತೆ ಸುರಕ್ಷತಾ ಜಾಗೃತಿ ಮತ್ತು ಕರ್ತವ್ಯಗಳ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಕಾನೂನು ಉಲ್ಲಂಘನೆಯಾದಾಗ ಹಾಗೂ ಅಶಾಂತಿ ವಾತಾವರಣ ಉಂಟಾದಾಗ ವಿದ್ಯಾರ್ಥಿಗಳು ಕಾನೂನು ಪಾಲಿಸಿ ಸಾಮಾಜಿಕ ಬದಲಾವಣೆಗೆ ಕಾರಣರಾಗಬೇಕು ಎಂದು ಸಲಹೆ ನೀಡಿ, ಕಾನೂನು ಅರಿವು ಇದ್ದಾಗ ಮಾತ್ರ ಸಮಾಜದಲ್ಲಿ ಶಾಂತಿ ಹಾಗೂ ನೆಮ್ಮದಿಯಿಂದ ಬಾಳಬಹುದು. ವಿದ್ಯಾರ್ಥಿ ದೆಸೆಯಿಂದಲೇ ಸಾಮಾಜಿಕ ಜವಾಬ್ದಾರಿಗಳು, ಕಾನೂನಿನ ಅರಿವು ಹೊಂದಬೇಕು. ಎಲ್ಲರಿಗೂ ಕಾನೂನುಗಳ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ತಾಲೂಕಿನಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮವನ್ನು ಮಾಡಲಾಗಿದೆ ಎಂದರು. ಒಂದು ಗಾದೆ ಇದೆಯಲ್ಲ, ಏನದು? ಪ್ರಿವೆನ್ಷನ್ ಇಸ್ ಬೆಟರ್ ದೆನ್. ಮತ್ತೆಲ್ಲ ಗೊತ್ತಿದೆ. ಮತ್ತೆ ನಿಮ್ಮ ಕುಟುಂಬದ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ಅಂತ ತಿಳ್ಕೊಂಡಿದ್ದೀರಾ?
ಪೋಕ್ಸೋ ಕೇಸ್ಗಾದ್ರೆ ಜೈಲಿಗೆ ಹೋಗ್ಲೇಬೇಕು, ಬೇಲ್ ತಗೊಳ್ಬೇಕು. ಬೇಲಿಗೆ ಎಷ್ಟು ಖರ್ಚಾಗುತ್ತೆ? ನಿಮ್ಮ ತಂದೆ ತಾಯಿಗಳು ಏನೋ ಯಾರ್ದೋ ವಕೀಲರನ್ನ ಹಿಡಿದು ಏನೋ ಒಂದು ಮಾಡಿ ಬೇಲ್ ತಗೊಂಡ್ ಬರ್ತಾರೆ. ಇಲ್ಲ ಅಂದ್ರೆ ಎಷ್ಟು ಪರಿಣಾಮ ಬೀರುತ್ತೆ? ನಿಮ್ಮ ಮನೆಯಲ್ಲಿ ಯಾರ ಬ್ರದರ್ಸ್ ಅಥವಾ ಸಿಸ್ಟರ್ಸ್ ಇದ್ರೆ ಯಾರು ಮತ್ತೆ ಮದುವೆ ಆಗಕ್ಕೂ ಬರಲ್ಲ, ಗಂಡು ಮಕ್ಳಿಗೂ ಹೇಳ್ತಾರೆ. ಈ ಕಡೆ ಹೆಣ್ಮಕ್ಳಿಗೆ ಹೇಳ್ಬೇಕು ಅಂದ್ರೂ ನಿಮ್ಗೂ ಅದೇ ಪರಿಸ್ಥಿತಿ. ಆಯ್ತು, ಹೋಗ್ತೀರಿ ಬರ್ತೀರಿ, ಸೆಕೆಂಡ್ರಿ ನೀವು ಇಷ್ಟ ಬಿಡ್ತೀರಾ. ಒಂದು ಸಲ ಕೇಸ್ ಆಗಿ ಕೋರ್ಟಿಗೆ ಅಂತ ಬಂದ ಮೇಲೆ 8ನೇ ಕ್ಲಾಸು 9ನೇ ಕ್ಲಾಸು ಲವ್ ಮಾಡ್ತಾರೆ, ಹೋಗ್ತಾರೆ, ಮದುವೆ ಆಗ್ತಾರೆ, ಗರ್ಭಿಣಿಯಾಗಿ ಬಂದು ನಿಂತ್ಕೊಳ್ತಾ ಇದ್ದಾರೆ. ವಾಟ್ ಈಸ್ ಇಟ್ಸ್ ಎಫೆಕ್ಟ್? ಸಮಾಜದಲ್ಲಿ ಎಷ್ಟು ಸಮಾಜ ಬಿಡ್ಬಿಡಿ, ಸಮಾಜ ಹೆಂಗಿದ್ರು ಆಡ್ಕೊಳ್ಳುತ್ತೆ, ಆದ್ರೆ ನಿಮ್ಮ ಕುಟುಂಬದ ಪರಿಸ್ಥಿತಿ ಸ್ವಲ್ಪ ಯೋಚನೆ ಮಾಡಿ. ಏನಂತಾರೆ ಗೊತ್ತಾ, ಹೆಣ್ಮಕ್ಳು ಅವ್ರ ಹೆಣ್ಮಕ್ಳು ಓಡೋಗಿದಾರಪ್ಪ, ಅಕ್ಕ ತಂಗಿ ಸಿಸ್ಟರ್ಸ್ ಯಾರು ಇದ್ರೆ ಯಾರು ತಂದ್ಕೊಳಕ್ ಬರಲ್ಲ. ನಿಜನಾ ಇದು? ವಾಸ್ತವನ? ಹೆಣ್ಮಕ್ಳಿಗೂ ಕೇಳ್ತೀನಿ, ವಾಸ್ತವನ ಇಲ್ವಾ? ಹೌದಲ್ವಾ ಮಕ್ಕಳ? ಒಂದು ದಿನ ನೀವು ಬಂದು ಜೈಲಲ್ಲಿ ನಿಂತ ನಿಮ್ಮ ಭವಿಷ್ಯ ಹಾಳು. ಅದರಿಂದ ಹೊರಗಡೆ ಬರಕ್ಕೆ ಸಾಧ್ಯನಾ? ಮತ್ತೆ ನಾವು ಇಲ್ಲಿ ಪ್ರತಿದಿನ ಎಲ್ಲ ಸ್ಕೂಲು ಕಾಲೇಜಸ್ ಹೋಗ್ತಾ ಇದೀವಿ, ಆದ್ರೂ ಒಂದು ಜಾಸ್ತಿ ಆಗ್ತದೆ ಹೊರತು ಕಡಿಮೆ ಆಗ್ತಿಲ್ಲ. ಬೇಜಾರು ಏನು ಅಂತ ನಿಮ್ಗೆಲ್ಲ ಗೊತ್ತಿದೆ, ಕಾಯ್ದೆ ಗೊತ್ತಿದೆ, ಇದು ಮಾಡಿದ್ರೆ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಿದೆ, ಮತ್ತು ಅದೇ ರೀತಿ ಮಾಡ್ತಾ ಇದ್ದೀವಿ. ಇನ್ನು ಹೊಡೆದು ಹೇಳ್ಬೇಕು, ಅದು ಗೊತ್ತಾಗ್ತಾ ಹೇಳ್ತೀನಿ. ಗಂಡ್ಮಕ್ಳಿಗೆಲ್ಲ ಹೆಣ್ಮಕ್ಳಿಗೂ ಸ್ಟೇಷನ್ಗೆ ಕರ್ಕೊಂಡು ಬಂದಾಗ ಒಂದು 10 ಬೆತ್ತದ ರುಚಿ ತೋರಿಸಿ ಅವಾಗ ಸ್ವಲ್ಪ ಬುದ್ಧಿ ಕಲಿತಾರೆ ಅಂತ. ಇದ್ರ ಬಗ್ಗೆ ಸ್ವಲ್ಪ ಅರಿವಿರಲಿ ಮಕ್ಕಳ. ಯಾಕೆ ಅಂತ ಅಂದ್ರೆ, ಕನ್ನಡ ಸಾಹಿತ್ಯ ಪರಿಷತ್ತು ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ, ಕಾನೂನಿನ ಅರಿವು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಗತ್ಯ. ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯು ಕಾನೂನು ಅರಿವು ಹೊಂದಿದ್ದಲ್ಲಿ ಮಾತ್ರ ಕಾನೂನಾತ್ಮಕವಾಗಿ ಉಂಟಾಗುವ ಅನೇಕ ಸಮಸ್ಯೆಗಳು, ತೊಡಕುಗಳು ಎಲ್ಲವಾಗುತ್ತವೆ. ಕಾನೂನಿನ ತಿಳುವಳಿಕೆ ಮನುಷ್ಯ ಜಾಗೃತಗೊಳಿಸಿ ಅಪರಾಧ ಮಾಡದಂತೆ ಎಚ್ಚರಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳು ಮಾತ್ರವಲ್ಲ, ಪಟ್ಟಣ ನಗರ ಪ್ರದೇಶಗಳಲ್ಲಿಯೂ ಕಾನೂನು ತಿಳುವಳಿಕೆ ಕೊರತೆ ಎದ್ದು ಕಾಣುತ್ತಿದೆ. ಗ್ರಾಮೀಣ ಪ್ರದೇಶದ ಜನರು, ಅದರಲ್ಲೂ ಮಹಿಳೆಯರು, ವೃದ್ಧರು ಮತ್ತು ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವಕಾಶಗಳಿಂದ ವಂಚಿತರಾಗಿ ಕಟ್ಟ ಕಡೆಯಲ್ಲಿ ಬದುಕುತ್ತಿರುವ ಜನರನ್ನ ಮೇಲೆತ್ತಲು ಕಾನೂನು ಅವಶ್ಯಕತೆ ಇದೆ ಎಂದರು. ಹಾಗಾಗಿ ನೀವು ಮೋಸಗಳನ್ನ ಮಾಡಬೇಡಿ ಅಂತ ಹೇಳ್ತಾ, ಶಿಕ್ಷಣ ಪಡೆದಾಗ ಮಾತ್ರ ಕಾನೂನಿನ ಜ್ಞಾನ ಪಡೆಯೋಕ್ಕೆ ಸಾಧ್ಯ. ಕಾನೂನು ಮಾತ್ರ ಅಲ್ಲ, ಈ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಕೂಡ ಅತ್ಯಗತ್ಯವಾಗಿದೆ. ಹಾಗಾಗಿ ಮಕ್ಕಳು ಇವತ್ತು ನ್ಯಾಯಾಧೀಶ ಗೊತ್ತಿರುತ್ತೆ, ನಮಗೆ ಎಲ್ಲ ಲಾಯರ್ಗಳು ಹೇಳ್ತಾರೆ, ಹಳ್ಳಿ ಜನನೇ ಇವತ್ತು ಉತ್ತಮವಾಗಿ ಜೀವನ ಮಾಡ್ತಾ ಇರೋದು, ವಿದ್ಯಾವಂತರೇ ಇವತ್ತು ಹೆಚ್ಚು ವಿಚ್ಛೇದನಕ್ಕೆ ಒಳಗಾಗ್ತಾ ಇರೋದು. ಕಾರಣ ಇಷ್ಟೇ, ಓದೋ ವಯಸ್ಸಲ್ಲೇ ಮದುವೆ ಮಾಡ್ಕೊತಾರೆ, 1 ವರ್ಷ ಚೆನ್ನಾಗಿರ್ತಾರೆ, 2ನೇ ವರ್ಷ ಬಿದ್ದೋಗುತ್ತೆ. ನಾವು ಯಾರೇ ಆದರೂ ಅಷ್ಟೇ, 1 ತಿಂಗಳು 1 ವಾರ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ಳೋಕೆ ಸಾಧ್ಯ. ಪ್ರೀತಿಯಿಂದ ತುಂಬ ದುಡ್ಡು ಖರ್ಚು ಮಾಡಿಕೊಂಡು ಕೊನೆ ತನಕಲ್ಲೂ ಕೂಡ ಅದೇ ರೀತಿ ಖರ್ಚು ಮಾಡ್ಕೊಂಡು ಸಾಕೋಕ್ಕೆ ಯಾರಿಗೂ ಕೂಡ ಯಾರೇ ಅಫಿಷಿಯಲ್ಗಳಾಗಿರಲಿ, ಯಾರೇ ಆಗಿರಲಿ, ಯಾರು ಕೂಡ ಆ ರೀತಿ ನೋಡ್ಕೊಳ್ಳೋಕ್ಕಾಗಲ್ಲ. ಹಂಗಂತೇಳಿ ವಿಚ್ಛೇದನ ತಗೊಳ್ಳೋದಲ್ಲ, ಸಂಸಾರವನ್ನು ಒಟ್ಟುಗೂಡಿ ಕಷ್ಟ ಸುಖ ಎರಡೂ ಬಂದರೂ ಕೂಡ ಮಾಡೋಂಥದ್ದು. ಇವತ್ತಿನ ದಿನ ಇಡೀ ನಮ್ಮ ಈ ತಾಲೂಕುಗಳಲ್ಲ, ಮುಂಚೆ ಜಿಲ್ಲೆಗಳಲ್ಲೇ ವಿಚ್ಛೇದನಗಳು ಬರ್ತಾ ಇರಲಿಲ್ಲ. ಇವತ್ತು ಬೆಂಗಳೂರಂಥ ನಗರದಲ್ಲಿ ದಿನನಿತ್ಯ 1000 ಬರ್ತಾ ಇದ್ದಾವೆ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳೇ, ಓದೋ ವಯಸ್ಸಲ್ಲಿ ಓದಿ, ಲವ್ ಮಾಡೋ ವಯಸ್ಸಲ್ಲಿ ಲವ್ ಮಾಡಿ. ಅದಕ್ಕೊಂದು ಸಮಯ ಅಂತ ಇರುತ್ತೆ. ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ತಂದೆ ತಾಯಿಗಳ ವಿರುದ್ಧವಾಗೇ ಮದುವೆ ಮಾಡ್ಕೊತೀರಾ, ಅವಾಗ ಯಾವಾಗ ಮಾಡ್ಕೋಬೇಕು ಹೇಳಿ? ನೀವು ನಾನೇ ಬದುಕಿ ದುಡ್ದು ತಿಂತೀನಿ ಅನ್ನುವಂಥ ಸಂದರ್ಭ ಬಂದಾಗ ನೀವು ಅವಾಗ ವಿರುದ್ಧವಾಗಿ ಹೋಗಿ. PSI ಶಿವನಗೌಡ ಜಿ ಪಾಟೀಲ್ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಅಪಘಾತಗಳ ಕಾರಣಗಳು, ಪ್ರಮುಖ ರಸ್ತೆ ಸುರಕ್ಷತಾ ಕ್ರಮಗಳು, ಸಂಚಾರ ನಿಯಮಗಳ ಪಾಲನೆಯ ಮಹತ್ವದ ಬಗ್ಗೆ ತಿಳುವಳಿಕೆ ನೀಡಿ ಫೋಕ್ಸೋ ಕಾಯ್ದೆ ಜಾರಿಗೆ ಬಂದಿದ್ದು, ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವೆಸಗುವ ಯಾವುದೇ ವ್ಯಕ್ತಿಗೆ ಕಠಿಣ ಸಜ್ಜಿಗೆ ಗುರಿ ಮಾಡಲಾಗುತ್ತದೆ. ಆದ್ದರಿಂದ ಹದಿಹರಿಯದ ವಯಸ್ಸಿನಲ್ಲಿರುವ ತಾವುಗಳು ಇಂತಹ ಅಪರಾಧ ಪ್ರಕರಣಗಳಲ್ಲಿ ಭಾಗಿಯಾದರೆ ತಮ್ಮ ಉಜ್ವಲ ಭವಿಷ್ಯ ನಾಶವಾಗುತ್ತಿದೆ ಎಂದು ಎಚ್ಚರಿಸಿದರು. ಅದನ್ನ ಠಾಣೆಗೆ, ಸಮೀಪದ ಠಾಣೆಗೆ ಹೇಳಿಲ್ಲ ಅಂತಂದ್ರೆ ಆಮೇಲೆ ಈ ತರ ಮಗು ಸಂಪರ್ಕ ಮಾಡಿತ್ತು ಶಿಕ್ಷಕರ ಜೊತೆ, ಅದನ್ನು ಹೇಳ್ಕೊಂಡಿತ್ತು ಅಂತ ಹೇಳಿ ಗೊತ್ತಾದ ಮೇಲೆ ಯಾರು ಶಿಕ್ಷಕರು ಅದನ್ನ ಠಾಣೆಗೆ ತಲುಪಿಸಲಿಲ್ಲ ಅಥವಾ ತಮ್ಮ ಮಾಹಿತಿಯನ್ನು, ಅವ್ರಿಗೆ ಕೂಡ 6 ತಿಂಗಳ ಶಿಕ್ಷೆ ಇದೆ. ಯಾರು ಮಾಹಿತಿ ಮಗು ಮುಂದೆ ಹೇಳ್ತದೆ, ಆ ಮಾಹಿತಿಯನ್ನು ಸಮೀಪದ ಠಾಣೆಗಾಗಲಿ ಮಕ್ಕಳ ಕಲ್ಯಾಣ ಸಮಿತಿಗಾಗಲಿ ಹೇಳಿಲ್ಲ ಅಂತಂದ್ರೆ, ಪ್ರಥಮ ಮಾಹಿತಿಯನ್ನು ಹೇಳಿಲ್ಲ ಅಂತಂದ್ರೆ ಅವ್ರಿಗೆ ಕೂಡ 6 ತಿಂಗಳ ಶಿಕ್ಷೆ.
ಮತ್ತು ಈ ಮಗುವಿನ ಈ ಕಾಯ್ದೆ ಅನ್ವಯ ಮಗುವಿನ ಹೆಸರನ್ನು, ಮಗುವಿನ ಕುಟುಂಬದ ವಿವರವನ್ನು ಯಾವುದೇ ರೀತಿಯಿಂದ ಅದನ್ನು ಇದರಲ್ಲಿ ವ್ಯಕ್ತಪಡಿಸೋದಿಲ್ಲ. ಯಾವುದೇ ಪ್ರಸಾರದ ಮೂಲಕ, ನ್ಯೂಸು, ಪತ್ರಿಕಾ ಮಾಧ್ಯಮ, ಸಾಮಾಜಿಕ ಮಾಧ್ಯಮ ಎಲ್ಲದರಲ್ಲಿ ಕೂಡ ಹೆಸರನ್ನು ಎಲ್ಲಿ ಕೂಡ ಅದನ್ನು ಪ್ರಸಾರ ಮಾಡೋದಿಲ್ಲ. ಯಾರು ಮಾಡ್ತಾರೆ ನ್ಯೂಸ್ ಮುಖಾಂತರ, ಯಾರು ಇದು ಮಾಡ್ತಾರೆ ಅವ್ರ ಹೆಸರನ್ನು ಪತ್ರಿಕೆ ಮುಖಾಂತರ ಪ್ರಕಟಿಸ್ತಾರೆ ಶಿಕ್ಷೆ. ಅಷ್ಟು ಗಂಭೀರತೆಯ ಪ್ರಮಾಣದನ್ನು ಈ ಕಾಯ್ದೆ ಹೊಂದಿದೆ. ಮತ್ತು ಸುಖಾಸುಮ್ಮೆ ರೆಪ್ಯೂಟೆಡ್ ಪರ್ಸನ್ಸ್ ಇರ್ತಾರೆ, ಅವರನ್ನ ಕೆಳಗಡೆ ಸಮಾಜದ ಮುಂದೆ ಕೆಳ ಹಂತದಲ್ಲಿ ಇಳಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಗುವನ್ನು ಬಳಸ್ಕೊಂಡು ಮಗುವಿನ ಮೇಲೆ ಈ ಥರ ಲೈಂಗಿಕ ಶೋಷಣೆ ಮಾಡಿದ್ದಾನೆ ಈ ವ್ಯಕ್ತಿ ಅಂಥೇಳಿ. ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲರಾದ ದಿವ್ಯಾ ಕುಮಾರ್ ಎಂಸಿ, ವಕೀಲರ ಸಂಘದ ಅಧ್ಯಕ್ಷ ಕೆಎಲ್ ನಟರಾಜ್, ಕಾರ್ಯದರ್ಶಿ ಸುನಿಲ್, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಗಣೇಶ್ ಸೇರಿದಂತೆ ಕಾಲೇಜು ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ, ವಕೀಲ ರಿಚರ್ಡ್, ವಿದ್ಯಾರ್ಥಿಗಳು ಹಾಜರಿದ್ದರು. ಹಾಸನ ಜಿಲ್ಲೆಯ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಜನರ ನಡುವೆ ಜನಸ್ಪಂದನ ಕಾರ್ಯಕ್ರಮದ ವೇಳೆ ಅಹಿತಕರ ಘಟನೆಯೊಂದು ನಡೆದಿದ್ದು ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ನೀಡುವ ಉದ್ದೇಶದಿಂದ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಹಿರಿಯರ ಕಾಂಗ್ರೆಸ್ ನಾಯಕನ ಮೇಲೆ ನಡೆದ ಹಲ್ಲೆ ಕ್ಷೇತ್ರದಲ್ಲಿ ಆತಂಕ ಹಾಗೂ ಆಕ್ರೋಶಕ್ಕೆ ಕಾರಣವಾಗಿದೆ. ಹಾಸನ ಜಿಲ್ಲೆಯ ಆಲೂರು ಸಕಲೇಶಪುರ ವಿಧಾನಸಭಾ ಕ್ಷೇತ್ರದಲ್ಲಿ 16/1/2026 ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅಹಿತಕರ ಘಟನೆ ನಡೆದಿದ್ದು ಕರ್ನಾಟಕ ಸರ್ಕಾರದ ಕಂದಾಯ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡರವರ ಸಮ್ಮುಖದಲ್ಲಿ ಕ್ಷೇತ್ರದ ಶಾಸಕರಾದ ಸಿಮೆಂಟ್ ಮಂಜೂರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಬೆಳಗ್ಗೆ 12 ಗಂಟೆಯಿಂದ ಸಂಜೆ 7 ಗಂಟೆವರೆಗೆ ನಡೆದ ಸಭೆಯಲ್ಲಿ ಸಾರ್ವಜನಿಕರಿಂದ ಕುಂದುಕೊರತೆಗಳ ಅರ್ಜಿಗಳನ್ನು ಸ್ವೀಕರಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಸ್ಥಳದಲ್ಲಿಯೇ ಪರಿಹಾರ ಒದಗಿಸಲಾಯಿತು. ಕಾರ್ಯಕ್ರಮದ ಯಶಸ್ಸಿಗೆ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಿಡುಗರಹಳ್ಳಿ ಸಿದ್ದಪ್ಪ, ಹಾಸನ ಜಿಲ್ಲಾ ಕಾಂಗ್ರೆಸ್ ಮುಖಂಡರು, ಶಾಸಕರು ಹಾಗೂ ಜಿಲ್ಲಾಡಳಿತದ ಕಾರ್ಯವೈಖರಿಯನ್ನು ಪ್ರಶಂಸಿಸಿದರು. ಆದರೆ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಮುಗಿದ ಬಳಿಕ ಸಚಿವರು ಹಾಗೂ ಅಧಿಕಾರಿಗಳು ಸಕಲೇಶಪುರ ತಾಲೂಕು ಕಚೇರಿಗೆ ಪ್ರವೇಶಿಸುತ್ತಿದ್ದ ವೇಳೆ ಹಿರಿಯ ಕಾಂಗ್ರೆಸ್ ಮುಖಂಡ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಡಿಸಿ ಸಣ್ಣಸ್ವಾಮಿಯವರ ಮೇಲೆ ಮುರಳಿ ಮೋಹನ್ ಅವರು ಏಕಾಏಕಿ ಕೊರಳಪಟ್ಟಿ ಹಿಡಿದು ತಳ್ಳಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಸಾರ್ವಜನಿಕರ ಎದುರೇ ನಡೆದ ಈ ಘಟನೆಯಿಂದ ಕ್ಷೇತ್ರದಲ್ಲಿ ಆತಂಕ ಹಾಗೂ ಆಕ್ರೋಶ ವ್ಯಕ್ತವಾಗಿದೆ ಎಂದು ಸಿದ್ದಪ್ಪ ಅವರು ಬೇಸರ ವ್ಯಕ್ತಪಡಿಸಿದರು. ಈ ರೌಡಿ ಸಂಸ್ಕೃತಿಯ ಕೃತ್ಯವನ್ನು ಸಂಘಟನೆ ಮತ್ತು ಕಾಂಗ್ರೆಸ್ ಪಕ್ಷ ತೀವ್ರವಾಗಿ ಖಂಡಿಸಿದ್ದು, ಸಂಬಂಧಪಟ್ಟ ವ್ಯಕ್ತಿಯನ್ನ ಕ್ಷೇತ್ರದಿಂದ ವಜಾ ಮಾಡುವಂತೆ ಹಾಗೂ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟಿಸುವಂತೆ ಆಗ್ರಹಿಸಿದರು. ಸಂದರ್ಭದಲ್ಲಿ ಕಾರ್ಯಕ್ರಮ ಮುಗಿದು ಒಂದು 7 ಗಂಟೆ ಸಮಯ, ಆ ಸಂದರ್ಭದಲ್ಲಿ ಕಾರ್ಯಕ್ರಮದಿಂದ ತೆರಳಿ ಏನು ಅಧಿಕಾರಿಗಳೊಂದಿಗೆ ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ಒಂದು ಸಂದರ್ಭ ಇರುತ್ತೆ. ಆವಾಗ ತಹಶೀಲ್ದಾರರ ಕಚೇರಿಯ ಚೇಂಬರ್ಗೆ ಸಾಹೇಬರು ಮುಂದೆ ಹೋಗ್ತಾರೆ. ಅದ್ರ ಹಿಂದೆ ಮುರಳಿ ಮೋಹನ್ ಇರ್ತಾರೆ, ಪರಾಜಿತ ಅಭ್ಯರ್ಥಿ. ಇವರು ಯಾವ ರೀತಿ ವರ್ತನೆ ಮಾಡಿದರು ಅಂದರೆ ತಾವೆಲ್ಲ ನೋಡಿದಿರಿ, ತಾವೆಲ್ಲ ಅಲ್ಲಿದ್ದೀರಿ. ಇವರಂಗೆ ಸೀನಿಯರ್ ಹಿರಿಯ ಮುಖಂಡ, ಇವ್ರ ಹಿಂದೆ ಅವರಿದ್ದಾರೆ, ಅವ್ರ ಹಿಂದೆ ನಾನಿದ್ದೀನಿ ಅಂತ ಸಂದರ್ಭದಲ್ಲಿ ಕೊರಳುಪಟ್ಟಿ ಹಿಡಿದು ಆಚೆಗೆ ತಳ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ನಾಯಕರು ಅರ್ಥ ಮಾಡ್ಕೋಬೇಕಾಗುತ್ತೆ. ಏಕೆಂದರೆ ಹೊರಗಡೆಯಿಂದ ಬಂದಿರತಕ್ಕಂಥ ಒಬ್ಬ ಅಭ್ಯರ್ಥಿಗಳಿಗೆ ಇಲ್ಲಿ ಸೀಟನ್ನು ಕೊಟ್ಟು ಇವತ್ತು ನಾವು ಕಟ್ಟಿದಂಥ ಪಾಯ ತೆಗೆದು ಫೌಂಡೇಶನ್ ಹಾಕಿ ಬಿಲ್ಡಿಂಗ್ ಕಟ್ಟಿದಂಥ ನಮ್ಮವ್ರನ್ನೇ ನಮ್ಮ ಮನೆಗೆ ನಾವು ಹೋದಂಥ ಒಂದು ಸಂದರ್ಭನ ನಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ಅರ್ಥ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾನು ಸಂಘಟನೆ ಮತ್ತು ಕಾಂಗ್ರೆಸ್ಸಿಂದ ಖಂಡತುಂಡವಾಗಿ ಇದನ್ನು ಖಂಡಿಸ್ತೇನೆ. ಏನಕ್ಕೆ ಅಂದರೆ ಇಲ್ಲಿ ಸ್ಥಳೀಯದವ್ರಿಗೆ ಕೊಟ್ಟಿದ್ದಿದ್ರೆ ಈ ಥರ ಒಂದು ಸಮಸ್ಯೆ ಆಗ್ತಿರಲಿಲ್ಲ. ಅವನು ರೌಡಿ ಸಂಸ್ಕೃತಿ ಇರೋದಾದರೆ ನಾನು ನನ್ನ ಪಕ್ಷದಿಂದ ಮತ್ತು ಸಂಘಟನೆಯ ವತಿಯಿಂದ ಹಾಸನ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ನಿರಂತರವಾಗಿ ಇವನನ್ನು ಉಚ್ಚಾಟನೆ ಮಾಡೋವರೆಗೂ ಕೂಡ ಇಂಥ ಒಬ್ಬ ರೌಡಿ ಸಂಸ್ಕೃತಿ ಇರ್ತಕ್ಕಂಥ ಒಬ್ಬ ಪರಾಜಿತ ಅಭ್ಯರ್ಥಿ ಕಿತ್ತೋದ ಮುರಳಿ ಮೋಹನನ್ನು ಕಿತ್ತಾಕೋವರೆಗೂ ಕೂಡ ನಾನು ಇವತ್ತು
ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತಿರ್ಗ ಉಪಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಅಣ್ಣಂಗೆ, ಗೃಹ ಸಚಿವರಿಗೆ ಮತ್ತಿರ್ಗ ಸಮಾಜ ಕಲ್ಯಾಣ ಹಾಗೆ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರಿಗೆ ಒಂದು ಮನವಿ ಮಾಡ್ತಾ ಇದನ್ನು ತುಂಬ ಖಂಡಿಸ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ಆಗಿರ್ತಕ್ಕಂಥ ನೋವು ಅವತ್ತು ನಾವು ಕೂಡ ಏನಾರ ಒಂಚೂರು ಸಿಡಿದಿದ್ದಿದ್ರೆ ನಮ್ಮನ್ನು ನೀವೆಲ್ಲ ಏನಂತ ಅಂತಿದ್ರಿ. ಒಂದು ಮೀಸಲು ಕ್ಷೇತ್ರದಲ್ಲಿ ಫಲಮಾತಿಗರ ಐಕ್ಯತೆ ಇಲ್ಲ, 153 ಜಾತಿಯ ಜನಾಂಗ ಇಲ್ಲಿ ಐಕ್ಯತೆ ಇಲ್ಲದೆ ಇವರಿವರೇ ಹೊಡೆದಾಡ್ತಾರೆ ಅನ್ನೋ ಒಂದು ಅಪಕೀರ್ತಿಗೆ ನಾವು ಒಳಗಾಗಬಾರ್ದು ಅಂತ ಹೇಳಿ ಅವ್ರನ್ನ ಕೈ ಮುಗಿದು ಬಂದ್ಬಿಡಿ, ನೀವು ಬೇಡ, ಇದನ್ನು ಮಾಡ್ತಕ್ಕಂಥ ಸಮಯ ಅಲ್ಲ ಅಂತ ಹೇಳಿ. ಈಗ ಮತ್ತೊಮ್ಮೆ ಹೆಡ್ಲೈನ್. ಕೆವಿಕೆ ಕಾಲೇಜು ಆಡಳಿತ ಮಂಡಳಿ ಹಾಗೂ ಪೋಷಕರ ನಡುವಿನ ಗೊಂದಲಕ್ಕೆ ತಾತ್ಕಾಲಿಕ ಅಂತ್ಯ. ಶಿಕ್ಷಕರ ಬದಲಾವಣೆಗೆ ವಿರೋಧ ವ್ಯಕ್ತಪಡಿಸಿದ ಪೋಷಕರ ಒತ್ತಾಯಕ್ಕೆ ಮಣಿದ ಕಾಲೇಜು ಆಡಳಿತ ಮಂಡಳಿ. ಪ್ರಸ್ತುತ ಸೇವೆಯಲ್ಲಿರುವ ಶಿಕ್ಷಕರನ್ನೇ ಮುಂದುವರಿಸಲು ನಿರ್ಧಾರ. ಪ್ರಾಂಶುಪಾಲ ಚಂದ್ರಶೇಖರ್ ಇಂದ ಅಧಿಕೃತ ಸ್ಪಷ್ಟನೆ. ಜೆಡಿಎಸ್ ಕಾರ್ಯಕರ್ತರ ಅವಾಚ್ಯ ಭಾಷೆ ತೀವ್ರ ಖಂಡನೆ. ಶಾಸಕ ಕೆಎಂ ಶಿವಲಿಂಗೇಗೌಡರ ವಿರುದ್ಧ ನಿಂದನೆಗೆ ಕಾಂಗ್ರೆಸ್ ಆಕ್ರೋಶ. ವೃತ್ತಿಯನ್ನು ಅವಹೇಳನ ಮಾಡುವುದು ಸಂಸ್ಕೃತಿಗೆ ತಕ್ಕದ್ದಲ್ಲ ಎಂದ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಶಶಿಧರ್. ಹಾಸನ ಸರ್ಕಾರಿ ಕಾನೂನು ಕಾಲೇಜು ವಿದ್ಯಾರ್ಥಿಗಳಿಂದ ಜಿಲ್ಲಾಡಳಿತಕ್ಕೆ ಮನವಿ. ಪರೀಕ್ಷಾ ಪ್ರವೇಶ ಪತ್ರ ನೀಡದೆ ಪರೀಕ್ಷೆ ಬರೆಯಲು ತಡೆದ ಆರೋಪ. ಕಾಲೇಜು, ಬಿಎಸ್ಐ ಹಾಗೂ ಹುಬ್ಬಳ್ಳಿ ವಿಶ್ವವಿದ್ಯಾಲಯದ ವಿರುದ್ಧ ಬೇಜವಾಬ್ದಾರಿ ಆರೋಪ. ಜನವರಿ 20ರಿಂದ ಆರಂಭವಾಗುವ 7ನೇ ಸೆಮಿಸ್ಟರ್ ಪರೀಕ್ಷೆಗೆ ಅವಕಾಶ ಬೇಡಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.